सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 10 ಮೇ 2026ರಿಂದ ದಿನಾಂಕ 16 ಮೇ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಈ ವಾರದ ವಿಶೇಷ ಏನಪ್ಪಾ ಅಂತಂದ್ರೆ, ಈ ವಾರದಲ್ಲಿ ಮಂಗಳ ಗ್ರಹ ಮೇಷರಾಶಿಯನ್ನ ಪ್ರವೇಶ ಮಾಡಿರ್ತಾನೆ. ನೋಡಿ, ಎಷ್ಟು ದಿನಗಳಿಂದ ಮೇಷರಾಶಿ ಅಧಿಪತಿಯಾದಂತಹ ಮಂಗಳ ಗ್ರಹನು ಈ ಒಂದು ಮೀನರಾಶಿಯಲ್ಲಿ ಶನಿಯ ಜೊತೆಯಲ್ಲಿ ಸ್ಥಿತನಾಗಿದ್ದ. ಶನಿ ಕುಜ ಒಂದು ಸಂಬಂಧ, ರಾಹು ಕುಜ ಸಂಬಂಧ, ಇವೆಲ್ಲ ಸ್ವಲ್ಪ ಅಶುಭ ಫಲವನ್ನ ಉಂಟು ಮಾಡುವಂತಹ ಯೋಗಗಳು. ಆದ್ರೆ ಈ ವಾರದಲ್ಲಿ ಮೇಷರಾಶಿಗೆ ಕುಜ ಬಂದಿದ್ದಾನೆ. ಮೇಷರಾಶಿಯವರಿಗೆ ಇದರ ವಿಶೇಷತೆ ಹೆಚ್ಚಾಗಿರುತ್ತೆ. ಏನಪ್ಪಾ ಅಂತಂದ್ರೆ, ನೋಡಿ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ನಿಮ್ಮ ರಾಶಿಗೆ ಬಂದಿರ್ತಾನೆ. ಬಹಳ ವಿಶೇಷ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿಯಾಗಿ ಮೂಲ ತ್ರಿಕೋನಾಧಿಪತಿ ಅವನು. ಯಾಕಂದ್ರೆ ಪ್ರತಿ ಗ್ರಹಕ್ಕೂ ಒಂದೊಂದು ಮನೆ ಅಂತ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಸೂರ್ಯ ಮತ್ತೆ ಚಂದ್ರನಿಗೆ ಒಂದೊಂದೇ ಮನೆಗಳು. ಚಂದ್ರನ ಮನೆ ಕರ್ಕಾಟಕ, ಸೂರ್ಯನ ಮನೆ ಸಿಂಹ. ಆದ್ರೆ ಉಳಿದ ಗ್ರಹಗಳಿಗೆ ಅಂದ್ರೆ ಶನಿಗೆ ಕುಂಭ ಮಕರ ಇದೆ, ಗುರುಗೆ ಮೀನ ಮತ್ತೆ ಧನಸ್ಸು ಇದೆ. ಅದೇ ತರ ಮಂಗಳನಿಗೆ ಮೇಷ ಮತ್ತು ವೃಶ್ಚಿಕ ಇದೆ. ಆದ್ರೆ ಮಂಗಳ ಗ್ರಹ ತುಂಬಾ ಪ್ರಬಲನಾಗಿರೋದು ಮೇಷದಲ್ಲಿ, ವೃಶ್ಚಿಕಕ್ಕಿಂತ. ಯಾಕಂದ್ರೆ ಮೇಷ ರಾಶಿ ಅವನ ಮೂಲ ತ್ರಿಕೋನ ರಾಶಿಯಾಗಿದೆ ಮತ್ತು ಅಗ್ನಿ ತತ್ವ ರಾಶಿಯಾಗಿದೆ. ಈ ಮಂಗಳ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನಿಮ್ಮ ಒಂದು ಉದ್ಯೋಗದಲ್ಲಿ ಸ್ವಲ್ಪ ಕೆಲಸಗಳು ಏನೆಲ್ಲ ಸ್ಟಕ್ ಆಗ್ಬಿಟ್ಟಿತ್ತು. ಯಾಕಂದ್ರೆ 12ನೇ ಮನೇಲಿದ್ದ ಮಂಗಳ, ಶನಿ ಜೊತೆ ಕುತ್ಕೊಂಡ್ಬಿಟ್ಟಿದ್ದ. ಏನಾಗುತ್ತೆ, ತಡೆ. ಶನಿ ಅಂದ ಕೂಡ್ಲೆ ಏನಾಗುತ್ತೆ ಹೇಳಿ, ತಡೆ, ಸ್ಲೋ ಆಗ್ತಾ ಇದೆ, ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ, ಯಾಕೋ ಅರ್ಧಕ್ಕೆ ನಿಲ್ತಾ ಇದೆ, ಬರೀ ವಿಘ್ನಗಳಾಗ್ತದೆ. ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ಕೆಲಸಗಳು ತುಂಬಾ ವೇಗವಾಗಿ ಮುಂದುವರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ವೈಯಕ್ತಿಕ ಕೆಲಸಗಳು ಏನೇನೆಲ್ಲ ಆಗ್ಬೇಕಾಗಿತ್ತು ಆ ಕೆಲಸಗಳೆಲ್ಲವೂ ಕೂಡ ಅದೇ ರೀತಿ ಮುಂದುವರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ, ಪಂಚಮಾಧಿಪತಿಯಾದ ಸೂರ್ಯ ಗ್ರಹ ಉಚ್ಚ ಕ್ಷೇತ್ರವಾದ ನಿಮ್ಮ ರಾಶಿಯಲ್ಲಿ, ನಿಮ್ಮ ರಾಶ್ಯಾಧಿಪತಿ ಕೂಡ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ವಿಶೇಷವಾಗಿ ಪ್ರೈವೇಟ್ ಜಾಬ್ ಅಲ್ಲಿದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿದ್ದೀರಾ, ನಿಮಗೆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಪ್ರಮೋಷನ್ ಸಿಗುವಂತಹ ಬಹುತೇಕ ಸೂಚನೆಗಳು ಕಂಡು ಬರುತ್ತೆ. ಯಾಕಂದ್ರೆ ಇಲ್ಲಿ ರವಿ ಕುಜ ಸೇರಿದ್ರೇನೆ ಒಂದು ದೊಡ್ಡ ಪ್ರಬಲ ಒಂದು ಯೋಗ ಅಂತ ಹೇಳ್ಬೋದು. ಹಾಗೆ ಯಾಕಂದ್ರೆ ಇವರಿಬ್ರು ನಿಮ್ಗೆ ಯೋಗಕಾರಕರು, ಇವರಿಬ್ಬರ ಅನುಗ್ರಹ ಕೂಡ ನಿಮ್ಗಿರುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ತುಂಬಾ ಕೆಲಸ ಕಾರ್ಯಗಳೆಲ್ಲ ಬೇಗ ಆಗೋದ್ರಿಂದ ಅದರಿಂದ ಬೇಗ ಆದಾಯ ಕೂಡ ನಿಮ್ಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯ ಜೊತೆಗೆ ಫೈನಾನ್ಷಿಯಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಕುಟುಂಬದಲ್ಲಿ ಹಣಕಾಸಿನ ಅಭಿವೃದ್ಧಿ ಹೆಚ್ಚಾಗುತ್ತೆ. ಯಾಕಂದ್ರೆ ಧನಸ್ಥಾನಾಧಿಪತಿ ಶುಕ್ರ ಧನಸ್ಥಾನದಲ್ಲೇ ಸ್ಥಿತನಾಗಿದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲವನ್ನ ಶುಕ್ರ ನಿಮ್ಗೆ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೂರ್ಯಗ್ರಹ ಪಂಚಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಶುಭವಾದ ಸಮಯ. ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿನೇ ತುಂಬಾ ಪ್ರಬಲನಾಗಿದ್ದಾನಲ್ಲ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ತುಂಬಾ ಒಳ್ಳೆ ಟೈಮ್. ನಿಮ್ಗೆ ಯಾವುದೇ ಭಯ ಆತಂಕ ಇಲ್ಲದೆ ಬಹಳ ಧೈರ್ಯದಿಂದ ಬಹಳ ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನ ಬರೆಯುವಂಥದ್ದು ಅಥವಾ ಓದುವಂಥದ್ದು, ನಿಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸೌಕರ್ಯಗಳು ಅನುಕೂಲಗಳಾಗುತ್ತೆ. ಸರ್ಕಾರದಿಂದ ನಿಮಗೆ ಸಿಗಬೇಕಾಗಿದ್ದಂತಹ ಸವಲತ್ತುಗಳು ಸಿಗುತ್ತೆ. ಹೀಗೆ ಒಂದಷ್ಟು ಶುಭ ಫಲಗಳು ಮೇಷರಾಶಿಯವರಿಗೆ ಈ ವಾರದಲ್ಲಿ ಇದೆ ಅಂತ ಹೇಳ್ಬೋದು. ಶನಿ ಪರಮಾತ್ಮನನ್ನ ಹೊರತುಪಡಿಸಿ ಸಹಜವಾಗಿ ಇನ್ನೆಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಬುಧ ಗ್ರಹ ನಿಮ್ಗೆ 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಹೆಚ್ಚು ನೀವು ಒಂಥರ ಕ್ರಿಯಾಶೀಲರಾಗಿ ಕೊಟ್ಟಿರೋ ಕೆಲಸನ ಇನ್ ಟೈಮ್ ಅಲ್ಲಿ ಮುಗಿಸೋದ್ರ ಮೂಲಕ ಅಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಗೌರವ ನಿಮ್ಗೆ ಪ್ರಾಪ್ತಿ ಆಗುವಂತೆ ನೀವು ಮಾಡ್ಕೊಳ್ತೀರಾ. ಯಾಕಂದ್ರೆ ಅಷ್ಟು ನೀವು ಕೆಲಸದ ಕಡೆ ಗಮನ ಕೊಡ್ತೀರಾ. ಯಾಕಂದ್ರೆ ಕುಜ ಅಂದ್ರೇನೆ ಹಾಗೆ, ಒಂದು ನಿಮಿಷ ಕೂತ್ಕೊಳ್ಳಲ್ಲ, ಸಮಯ ವೇಸ್ಟ್ ಮಾಡಲ್ಲ, ನಾನು ಕೆಲಸ ಮಾಡ್ತೀನಿ ಅನ್ನುವಂತಹ ಶ್ರದ್ಧೆ ಆಸಕ್ತಿಯನ್ನ ಮಂಗಳ ಗ್ರಹ ಕೊಡ್ತಾನೆ. ಹಾಗಾಗಿ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ.
ಹಾಗೆ ಮಿತ್ರರನ್ನ ಭೇಟಿ ಮಾಡೋದ್ರಿಂದ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ ಈ ವಾರದಲ್ಲಿ. ಶನಿಗೆ ಮಾತ್ರ ಪರಿಹಾರಾರ್ಥವಾಗಿ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡಿ ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಉಳಿದ ಎಲ್ಲ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ವಾರ ಚೆನ್ನಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ, ಆದರೆ ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹ 12ನೇ ಮನೆಯಲ್ಲಿದ್ದಾನೆ. ಅವನ ಜೊತೆನಲ್ಲಿ ರವಿ ಕೂಡ 12ನೇ ಮನೆಯಲ್ಲಿ, ಬುಧ ಕೂಡ 12ನೇ ಮನೆಯಲ್ಲಿ. ನೋಡಿ ಇಲ್ಲೇನಾಗತ್ತೆ ಅಂದ್ರೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಬಹುದು ಈ ವಾರದಲ್ಲಿ, ಅಥವಾ ಅವರ ಒಂದು ಕೆಲಸದಲ್ಲಿ ಏನೋ ಸಮಸ್ಯೆ ಆಗಿದೆ, ಅಥವಾ ಅವರ ವಿಷಯದಲ್ಲಿ ನಿಮ್ಗೇನೋ ಬೇಸರವಾಗಿದೆ, ಮನಸ್ತಾಪಗಳು ಆಗಬಹುದು. ಒಟ್ನಲ್ಲಿ ನಿಮ್ಮ ಸಂಗಾತಿ ವಿಷಯವಾಗಿ ಸ್ವಲ್ಪ ನಿಮ್ಗೆ ಬೇಸರ, ದುಃಖ ಈ ತರದ್ದೇನೋ ಕಂಡು ಬರುವಂತ ಸಾಧ್ಯತೆಗಳಿದೆ. ಕುಜನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಆಗ ಸಮಸ್ಯೆಗಳು ಜಾಸ್ತಿ ಆಗಲ್ಲ. ಇನ್ನು ಕೆಲಸದ ವಿಷಯ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದಾರೋ ನೀವು ಅನ್ಕೊಂಡಂತೆ ಎಲ್ಲಾ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಎಲ್ಲವನ್ನ ಮಾಡ್ತೀರಾ. ಆದರೆ ಅದ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಅದರಿಂದ ನನಗೆ ಇಷ್ಟು ಅನುಕೂಲ ಆಗ್ಬೇಕು ಅಂತ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ. ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತಹ ಅಷ್ಟು ನಿಮ್ಗೆ ಹಣ ಬರಲ್ಲ. ಆದ್ರೆ ಏನೂ ಬರಲೇ ಇಲ್ಲ, ಮೋಸ ಆಯ್ತು ಅನ್ನೋ ತರ ಏನಾಗಲ್ಲ, ತಕ್ಕ ಮಟ್ಟಿಗೆ ಬರುತ್ತೆ. ಆದರೆ 12ನೇ ಮನೆಯಲ್ಲಿರುವಂತಹ ಕುಜ, ರವಿ, ಬುಧನಿಂದಾಗಿ ನಿಮ್ಮ ಹಣ, ನಿಮ್ ಕೈಗೆ ಏನ್ ಹಣ ಬಂತು ಅದು ಹಾಗೇ ಖರ್ಚಾಗ್ಬಿಡುತ್ತೆ. ಈ ವಾರದಲ್ಲಿ ವಿಪರೀತ ಖರ್ಚುಗಳು, ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆಗಳಾಯ್ತು, ಏನೋ ಸ್ವಲ್ಪ ನಷ್ಟ ಆಗ್ತಾ ಇದೆ, ಅದಕ್ಕೆ ಖರ್ಚಾಗುವಂಥದ್ದು. ನಿಮ್ಮ ತಾಯಿ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗುತ್ತೆ. ಯಾಕಂದ್ರೆ ಮಾತೃ ಸ್ಥಾನಾಧಿಪತಿ ನಿಮ್ಗೆ ರವಿ ಗ್ರಹ. ಆಕ್ಚುಲಿ ರವಿ ಪಿತೃಕಾರಕ, ಆದ್ರೆ ಭಾವ ಅಂತ ತಗೊಂಡಾಗ ನಿಮ್ಗೆ 4ನೇ ಮನೆ ಆಗುತ್ತೆ. ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಯ್ತು, ಅವ್ರಿಗೋಸ್ಕರ ಖರ್ಚು ಮಾಡಿದ್ರಿ, ತಂದೆಗೋಸ್ಕರ ಖರ್ಚು ಮಾಡಿದ್ರಿ. ಯಾಕಂದ್ರೆ ಪಿತೃಕಾರಕ ಅಲ್ವಾ, ಕಾರಕತ್ವ ಭಾವಕಾರಕತ್ವ, ಗ್ರಹಕಾರಕತ್ವ ಭಾವಕಾರಕತ್ವ ಎರಡೂ ಫಲವನ್ನ ಕೊಡ್ತಾರ ಅವರು. ಹಾಗಾಗಿ ತಂದೆ ತಾಯಿಗಳಿಗೋಸ್ಕರ ಏನೋ ಒಂದಿಷ್ಟು ಖರ್ಚುಗಳನ್ನ ಮಾಡ್ತಾರೆ, ಈ ತರ ಎಲ್ಲ ಇರುತ್ತೆ. ಆದ್ರೆ ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ಹಣಕಾಸಿನ ಮುಗ್ಗಟ್ಟನ್ನ ಕೊಡೋದಿಲ್ಲ, ಬಹಳ ಖುಷಿಯಾಗಿರ್ತೀರ ಅಂತ ಹೇಳ್ಬೋದು. ಯಾಕಂದ್ರೆ ಶುಕ್ರ ಅಂದ್ರೇನೆ ಒಂಥರ ಮನರಂಜನೆ, ಸಂತೋಷ, ನಗು, ಎಲ್ಲ ಒಂದಿಷ್ಟು ಶಾಪಿಂಗ್ ಮಾಡುವಂಥದ್ದು, ಕೆಲವರನ್ನ ಭೇಟಿ ಮಾಡುವಂಥದ್ದು, ಕೆಲವರಿಗೋಸ್ಕರ ಒಂದಿಷ್ಟು ಖರ್ಚು ಮಾಡುವಂಥದ್ದು, ಹೀಗೆಲ್ಲ ಒಂದಿಷ್ಟು ಇದೆ. ಬಟ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಬಟ್ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಅಥವಾ ಅವರ ಒಂದು ಉದ್ಯೋಗದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಸಾಧ್ಯವಾದಷ್ಟು ಸಮಸ್ಯೆಯನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಅಥವಾ ಸಲಹೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ಪಂಚಮಾಧಿಪತಿಯಾದಂತಹ ಬುಧಗ್ರಹ 12ನೇ ಮನೆಯಲ್ಲಿ ಇದ್ರೂ ಕೂಡ ರವಿ ಜೊತೆ ಕುತ್ಕೊಂಡಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ಯಾಕಂದ್ರೆ 2ನೇ ಮನೇಲಿ ಗುರು ಇರ್ತಾನೆ. ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಉನ್ನತಿ ಇದೆ. 6ನೇ ಮನೆ ಅಧಿಪತಿ ಕೂಡ ನಿಮ್ಗೆ ಶುಕ್ರನೇ ಆಗಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂದರೆ ಅಂತ ಏನಿಲ್ಲ, ಚೆನ್ನಾಗಿದೆ. ಆದರೆ ಕೆಲಸಗಳು ಹಾಗೆ ಪೆಂಡಿಂಗ್ ಆಗುತ್ತೆ. 12ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗುತ್ತೆ, ಆದ್ರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಏನೋ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಏನೋ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ, ಆ ತರದ್ದೇನೋ ಒಂದ್ ಸ್ವಲ್ಪ, ಅಥವಾ ತುಂಬಾ ವರ್ಕ್ ಪ್ರೆಷರ್ ಕೊಟ್ಟು ಅದನ್ನ ನಿಮ್ಗೊಂಥರ ಒತ್ತಡವನ್ನ ನಿಮ್ ತಲೆ ಮೇಲೆ ಹೇರ್ತಾ ಇದ್ದಾರೆ ಅನ್ನೋ ರೀತಿ ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಆ ಫೀಲ್ ಆಗತ್ತಷ್ಟೇ. ಬಟ್ ಶುಕ್ರ ನಿಮ್ ರಾಶಿಯಲ್ಲಿರೋದ್ರಿಂದ ಕೆಲಸ ಹೋಗೋದು, ಕೆಲಸ ಕಳ್ಕೊಳ್ಳೋದು, ಮತ್ತೆ ಕೆಲಸದ ವಾತಾವರಣದಲ್ಲಿ ತುಂಬಾ ಬೇಸರ ಆಗೋದು, ಇಂಥದ್ದೆಲ್ಲ ಏನೂ ಕಂಡು ಬರೋದಿಲ್ಲ. ಸ್ವಲ್ಪ ಸಾಧಾರಣವಾಗಿ ಸಣ್ಣ ಪುಟ್ಟದ ಕಿರಿಕಿರಿಗಳು ಇರುತ್ತಷ್ಟೇ. ಇನ್ನು ಕಾಲಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಪೆಟ್ಟಾಗುವ ಸಾಧ್ಯತೆ ಇದೆ. ಓಡಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ. ಯಾಕಂದ್ರೆ 12ನೇ ಮನೆ ಪಾದ ಅಂತ ಹೇಳ್ತೀವಿ, ಅಲ್ಲಿ ರವಿ ಮತ್ತೆ ಕುಜ ಇರೋದ್ರಿಂದ ಸ್ವಲ್ಪ ಪಾದಗಳಿಗೆ ಪೆಟ್ಟಾಗುವಂಥದ್ದು, ಮತ್ತೆ ವಿಪರೀತ ತಲೆನೋವು ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕಾಲಪುರುಷನ ತಲೆಯ ಭಾಗ ಮೇಷರಾಶಿಯಾಗಿ ಅಲ್ಲಿ ಕುಜ ಮತ್ತು ರವಿ ನೋಡಿ ಓವರ್ ಹೀಟ್ ಆಗೋದ್ರಿಂದ ತುಂಬಾ ತಲೆನೋವು. ಈಗ ನೋಡಿ ಬಿಸಿಲು ತುಂಬಾ ಇದೆ, ಬಿಸಿಲಿನ ತಾಪದಿಂದ ಕೂಡ ಕೆಲವರಿಗೆ ತಲೆನೋವು ಬರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಚೆನ್ನಾಗಿ ನೀರು ಕುಡಿಯುವಂಥದ್ದು, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡುವಂಥದ್ದು, ಇದೆಲ್ಲವನ್ನ ಮಾಡಿ. ಮಾತಿನ ಮೂಲಕ ಸ್ವಲ್ಪ ನಷ್ಟ ಆಗಬಹುದು, ನೋಡ್ಕೊಂಡು ಮಾತಾಡಿ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ನೀವು ಮಾತಾಡಿದ್ರಿಂದ ಏನೋ ನಿಮಗೆ ಸಿಗಬೇಕಾದದ್ದು ಮಿಸ್ ಆಯ್ತು ಅನ್ನೋ ತರ ಆಗತ್ತೆ. ಹಾಗಾಗಿ ಸ್ವಲ್ಪ ಮಾತಾಡುವಾಗ ಜಾಗ್ರತೆ.
ಈ ವಾರದಲ್ಲಿ ನೀವು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ, ಈ ವಾರ ತಪ್ಪದೆ ನೀವು ಬುಧವಾರ ಹೆಸರು ಕಾಳು ದಾನ ಮಾಡ್ಲೇಬೇಕು. ಹಾಗೆ ಮಂಗಳವಾರ ತೊಗರಿಬೇಳೆ ದಾನ, ಇದೆರಡು ಪರಿಹಾರ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಮಂತ್ರ ಡೈಲಿ ಕೇಳಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಗ್ರಹ ಲಾಭ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಮಿಥುನ ರಾಶಿಯವ್ರಿಗಂತೂ ತುಂಬಾ ಒಳ್ಳೆ ಟೈಮ್ ಈ ವಾರ. ಯಾಕಂದ್ರೆ ಲಾಭದಲ್ಲಿ ಯಾರ್ಯಾರಿದ್ದಾರೆ? ಕುಜ ಇದ್ದಾನೆ, 6ನೇ ಮನೆ ಅಧಿಪತಿ ಲಾಭದಲ್ಲಿ, ತೃತೀಯ ಭಾವಾಧಿಪತಿ ಲಾಭದಲ್ಲಿ, ರಾಶ್ಯಾಧಿಪತಿ ಚತುರ್ಥಾಧಿಪತಿಯಾಗಿ ಬುಧನೂ ಲಾಭದಲ್ಲೇ ಇರೋದ್ರಿಂದ ವಿಶೇಷ ಏನೇನು ಅಂದ್ರೆ, ಮೊದಲನೇದಾಗಿ ಉದ್ಯೋಗದಲ್ಲಿ ಯಾರ್ಯಾರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿದ್ದೀರಾ, ಯಾರ್ಯಾರೆಲ್ಲ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎರಡೂ ತರದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆಗಳು. ಪ್ರಮೋಷನ್ ಆಗ್ಬೇಕಾಗಿದೆ, ಆದ್ರೆ ಲೇಟ್ ಆಗ್ತಾ ಇದೆ ಕಾರಣಾಂತರಗಳಿಂದ ಅಂತ ಬೇಜಾರ್ ಮಾಡ್ಕೊಂಡಿದ್ರೆ ಖಂಡಿತ ಈ ವಾರದಲ್ಲಿ ಪ್ರಮೋಷನ್ ಆಗುವಂತಹ ಅನೇಕ ಸೂಚನೆಗಳು ನಿಮ್ಗೆ ಕಂಡು ಬರುತ್ತೆ. ಉದ್ಯೋಗದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ, ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಹೆಸರು ಗೌರವ ಹೆಚ್ಚಾಗತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೆ ಹೊಗಳಿಕೆ ಕೂಡ ಸಿಗತ್ತೆ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರೆ, ಅದು ಯಾವುದೇ ತರದಾಗಿರ್ಬೋದು. ಸ್ವಂತ ಉದ್ಯೋಗ ಅಂದ ಕೂಡಲೇ ಕೆಲವರು ರೈತರಿಗೆ ಹೇಳಿ ಅಂತ ಹೇಳ್ತಾರೆ. ರೈತರಾಗಿ ಕೆಲಸ ಮಾಡೋದು ಸ್ವಂತ ಉದ್ಯೋಗನೇ. ನಿಮ್ಮದೇ ಒಂದು ಬೇರೆಯವರ ಒಂದು ಜಮೀನಿನಲ್ಲಿ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ಅದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು, ಕೂಲಿ ಮಾಡುವಂಥದ್ದು ಅಂತ ಹೇಳ್ತೀವಿ. ನಿಮ್ಮದೇ ಸ್ವಂತ ಒಂದು ಭೂಮಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ನಿಮ್ಮ ಸ್ವಂತ ಉದ್ಯೋಗ ಆಗಿರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಸ್ವಂತ ಉದ್ಯೋಗದ ಲಿಸ್ಟಿಗೆ ಬರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಅಭಿವೃದ್ಧಿ ಇದೆ, ಫೈನಾನ್ಷಿಯಲಿ ತುಂಬಾ ಅನುಕೂಲ ಇದೆ. ಹಾಗೆ ಬೇರೆಯವ್ರಿಗೆ ನೀವು ದುಡ್ಡು ಕೊಟ್ಟು ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಂದ್ರೆ ಆ ಹಣ ನಿಮ್ಗೆ ವಾಪಸ್ ಬರುತ್ತೆ, ಬೇರೆಯವ್ರಿಗೆ ಕೊಟ್ಟ ಹಣ ವಾಪಸ್ ಬರುತ್ತೆ. ಮತ್ತೆ ಇಲ್ಲಿ ರವಿ ಗ್ರಹ ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮಿತ್ರರಿಂದ ಲಾಭ. ಅಂದ್ರೆ ಮಿತ್ರರು ನಿಮ್ಗೆ ಏನೋ ಒಂದು ಸಹಾಯವನ್ನ ಮಾಡುವಂಥದ್ದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಅಥವಾ ನಿಮ್ಗೆ ಪ್ರಮೋಷನ್ ಆಗೋದಕ್ಕೆ ಅವರೇ ನಿಮ್ಗೆ ಸಹಾಯ ಮಾಡ್ಬೋದು, ಅವರೇ ಹೆಲ್ಪ್ ಮಾಡ್ಬೋದು, ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮಿತ್ರರು. ಈ ರೀತಿ ಎಲ್ಲ ಇದೆ. ಹಾಗೆ ಸಂಬಂಧಗಳಲ್ಲಿ ಏನೋ ಸ್ವಲ್ಪ ತೊಂದರೆಗಳಾಗಿತ್ತು, ನಿಮ್ಮ ಅಣ್ಣ ಅಥವಾ ತಮ್ಮ ಇವರು ನಿಮ್ ಜೊತೆ ಮಾತು ಬಿಟ್ಟಿದ್ರು, ಮನಸ್ತಾಪಗಳಾಗಿತ್ತು, ಸರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅಥವಾ ಅವರಾಗಿಯೇ ನಿಮ್ಮನ್ನ ಮಾತಾಡ್ಸ್ಕೊಂಡ್ ಬರುವಂತ ಸಾಧ್ಯತೆ ಇದೆ. ನೀವು ಮಾತಾಡಿಸ್ಬೇಕು ಬೇಡವೋ ಅದು ನಿಮಗ್ ಬಿಟ್ಟಿದ್ದಾಗಿರುತ್ತೆ. ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಬಂಧುಗಳಾಗಿರ್ಬಹುದು, ನಿಮ್ಮ ಅಣ್ಣ ತಮ್ಮಂದ್ರಾಗಿರ್ಬಹುದು, ಇವರುಗಳು ಅಕ್ಕ ತಂಗಿರ ವಿಚಾರಕ್ಕೂ ಬರುತ್ತೆ ಇದು. ಸೊ ಮತ್ತೆ ಮಾತಾಡ್ಸ್ಕೊಂಡ್ ಬರುವಂತದ್ದು, ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದು, ಇಂಥದ್ದೇನೋ ಕಂಡು ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಅದ್ಭುತವಾಗಿದೆ. ಯಾಕಂದ್ರೆ ಪಂಚಮ ಸ್ಥಾನವನ್ನ ಬುಧ ಗ್ರಹ ನೋಡ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಿಮ್ ರಾಶಿಯಲ್ಲೇ ಗುರು ಇದ್ದಾನೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ಏನಾದ್ರೂ ನೀವು ತುಂಬಾ ಪ್ರಯತ್ನ ಮಾಡ್ತಿದ್ರೆ, ಅಥವಾ ವಾಹನ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ, ಈ ವಾರ ನಿಮ್ಗೆ ಅದಕ್ಕೆ ಬೇಕಾದ ಎಲ್ಲಾ ಅನುಕೂಲಗಳು ಸಿಗುತ್ತೆ. ನೋಡಿ, ಇಷ್ಟು ದಿನ ಅಯ್ಯೋ ಒಂದು ಸೈಟ್ ತಗೊಳ್ಳೋಣ ಅಂದ್ರೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ, ಮನೆ ತಗೊಳ್ಳೋಣ ಅಂದ್ರೆ ಯಾವ್ದು ಸರಿ ಹೋಗ್ತಾ ಇಲ್ಲ, ಅಥವಾ ಲೋನ್ ಆಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆಯಿಂದ ಸ್ಲೋ ಆಗ್ತಾನೆ ಹೋಗ್ತಾ ಇತ್ತು. ಬಟ್ ಈ ವಾರದಲ್ಲಿ ಅದು ಏನೇನ್ ಸಮಸ್ಯೆ ಇತ್ತು ಅದೆಲ್ಲ ಸಾಲ್ವ್ ಆಗುತ್ತೆ. 6ನೇ ಮನೆ ಅಧಿಪತಿ ಲಾಭದಲ್ಲಿರೋದ್ರಿಂದ ನೀವು ಲೋನ್ ಏನಾದ್ರೂ ತುಂಬಾ ಲೇಟ್ ಆಗ್ತಿದೆ ಅಂದ್ರೆ ಆ ಲೋನ್ ಕೂಡ ಈ ವಾರದಲ್ಲಿ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಇದೆಲ್ಲಾ ವಿಷಯದಲ್ಲೂ ಕೂಡ ನಿಮ್ಗೆ ತುಂಬಾ ಅನುಕೂಲವಾಗುವಂತ ಸಾಧ್ಯತೆಗಳು ಇದೆ. ಹಾಗೆ 11ನೇ ಮನೆಯಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ, ಬುಧಾದಿತ್ಯ ಯೋಗ ಕೂಡ ಇರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಲಾಭ. ಏನಾದ್ರೂ ಡಿಸಿಷನ್ ತಗೋಬೇಕು ಭವಿಷ್ಯದ ಬಗ್ಗೆ ಅಂತಂದ್ರೆ ಈ ವಾರದಲ್ಲಿ ತಗೋಬಹುದು. ಯಾಕಂದ್ರೆ ನಿಮ್ಮ ನಿರ್ಧಾರ ತುಂಬಾ ಸರಿಯಾಗಿರುತ್ತೆ. ಯಾಕಂದ್ರೆ ಬುಧ ಗ್ರಹ ಒಳ್ಳೆಯ ಒಂದು ಸ್ಥಾನದಲ್ಲಿ ಅಂದ್ರೆ ರವಿಯ ಜೊತೆ ಇದ್ದಾಗ ತುಂಬಾ ಕಾನ್ಫಿಡೆನ್ಸ್ ಇಂದ ಭವಿಷ್ಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡ್ತೀರಾ. ಅದೇ ನೋಡಿ, ರಾಷ್ಟ್ರಾಧಿಪತಿ ಅಷ್ಟಮದಲ್ಲೋ ಅಥವಾ ದುಸ್ಥಾನಾಧಿಪತಿ ಜೊತೆ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಅದು ಯಾವ್ದು ಸರಿ ಹೋಗಲ್ಲ. ಅಂದ್ರೆ ಸರಿಯಾದ ನಿರ್ಧಾರ ತಗೊಳ್ಳಲ್ಲ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡ್ತೀವಿ, ತಪ್ಪು ನಿರ್ಧಾರ ತಗೊಂಡು ಅದರಿಂದ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಹಾಗಾಗಿ ಈ ವಾರ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರು ಅಷ್ಟೇ ಲಾಭ ಇದೆ. ಹಾಗೆ ಒಂದಿಷ್ಟು ಖರ್ಚು ಕೂಡ ಮಾಡ್ತೀರಾ. 12ನೇ ಮನೆ ಶುಕ್ರ ಇರೋದ್ರಿಂದ ಒಂದಿಷ್ಟು ಶಾಪಿಂಗ್ ಮಾಡುವಂಥದ್ದು, ಮನೆಗೆ ಕೆಲವು ವಸ್ತುಗಳನ್ನ ತಗೊಳ್ಳುವಂಥದ್ದು, ಅಲಂಕಾರಿಕ ವಸ್ತುಗಳನ್ನ, ಮಕ್ಕಳಿಗೋಸ್ಕರ ಸ್ವಲ್ಪ ಖರ್ಚುಗಳು ಮಾಡುವಂಥದ್ದು ಇರುತ್ತೆ. ಯಾಕಂದ್ರೆ ಪಂಚಮಾಧಿಪತಿ 12ನೇ ಮನೆ ಇರೋದ್ರಿಂದ. ಬಟ್ ಇದು ಯಾವುದು ಖರ್ಚು ಅನ್ನೋದಕ್ಕಿಂತ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಆಗಿರೋದ್ರಿಂದ ಇದನ್ನ ಖರ್ಚು ಅನ್ನೋದಕ್ಕಿಂತ ಅವಶ್ಯಕತೆ ಅಂತ ಹೇಳ್ಬೋದು.
ಈ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಬಹಳ ಶುಭವಾದಂತಹ ವಾರ ಅಂತ ಹೇಳ್ಬೋದು. ಈ ವಾರ ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 11ನೇ ಮನೆಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿದ್ದಾನೆ. ಬಹಳ ಶುಭ. ಯಾವ ವಿಷಯದಲ್ಲಿ ಅಂದ್ರೆ ಆಸ್ತಿ, ಮನೆ, ಭೂಮಿ, ವಾಹನ ಈ ತರದ್ದು ಏನೇ ಒಂದು ತಗೋಬೇಕು ಅನ್ಕೊಂಡಿದ್ರೆ ಮತ್ತು ಆ ವಿಷಯದಲ್ಲಿ ಏನೋ ಒಂದು ನಿರ್ಧಾರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಬಹಳ ಸೂಕ್ತವಾದ ಸಮಯ. ಶುಕ್ರ ಇರುವಂತಹ ಭಾವ ಅತ್ಯಂತ ಶುಭದಾಯಕವಾಗಿದೆ. ಈ ವಾರದಲ್ಲಿ ಈ ತರ ಆಸ್ತಿಗೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರ ಮಾಡಬಹುದು, ತಗೊಳ್ಬಹುದು ಕೂಡ. ತಗೊಳ್ಳೋದಕ್ಕೆ ಅನುಕೂಲಗಳು ಕೂಡ ನಿಮ್ಗೆ ಒದಗಿ ಬರುತ್ತೆ. ಇದು ಒಂದು ವಿಚಾರ. ಎರಡನೇ ವಿಚಾರ ಉದ್ಯೋಗ. ದಶಮ ಭಾವದಲ್ಲಿ ಬುಧ, ರವಿ ಮತ್ತು ಕುಜ ಗ್ರಹ. ಕುಜನು ನಿಮ್ಗೆ ಅಖಂಡ ರಾಜಯೋಗ ಕಾರಕನಾಗಿ ದಶಮದಲ್ಲಿ ದಿಗ್ಬಲನಾಗಿ, ರವಿ ನಿಮ್ಗೆ ಧನಾಧಿಪತಿಯಾಗಿ ದಶಮದಲ್ಲಿ ದಿಗ್ಬಲನಾಗಿ ಬಹಳ ಶುಭ ಫಲ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಯಾರ ಕೆಲಸ ಇಲ್ಲ ಅವರಿಗೆ 100% ಈ ವಾರ ಕೆಲಸ ಸಿಕ್ಕೇ ಸಿಗುತ್ತೆ. ಎರಡನೇ ವಿಚಾರ, ಕೆಲಸದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ತುಂಬಾ ಹಾನೆಸ್ಟ್ ಆಗಿ ಪ್ರಯತ್ನ ಮುಂದುವರಿಸಿ. ಈ ವಾರದಲ್ಲಿ ಪ್ರಮೋಷನ್ ಸಿಗುವ ಎಲ್ಲಾ ಸೂಚನೆಗಳು ನಿಮ್ಗೆ ಕಂಡು ಬರುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ, ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮದೇ ಆದ ಒಂದು ಗೌರವ, ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ಯಾಕಂದ್ರೆ ಇಲ್ಲಿ ರವಿ ಅಂದ್ರೇನೆ ರಾಜ. ಒಂದು ಕೆಲಸ ಮಾಡೋ ಸ್ಥಳದಲ್ಲಿ ನೀವು ನಿಮ್ ಟ್ಯಾಲೆಂಟ್ ಅನ್ನ ತೋರ್ಸ್ಕೊಂಡ್ರಿ, ನೀವು ತುಂಬಾ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತೀರ ಅಂದ್ರೆ ಅಲ್ಲಿ ನೀವು ಹೇಗಿರ್ತೀರ, ಒಂಥರ ರಾಜರ ತರ ನಿಮ್ದೊಂದು ಮರ್ಯಾದೆ ಇರುತ್ತೆ ಅಲ್ವಾ. ಮೇಲಧಿಕಾರಿಗಳು ನಿಮ್ಮನ್ನ ಬಿಟ್ಕೊಡಲ್ಲ, ಯಾಕಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ಸಂಸ್ಥೆಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ತರ ಒಬ್ಬರಿಗೆ ಬೇಕಾದವರಾಗಿ ನೀವು ಬದುಕ್ತೀರ, ತುಂಬಾ ಜನಕ್ಕೆ ಬೇಕಾದವರಾಗಿ. ಹಾಗಾಗಿ ಆ ತರದ್ದೆಲ್ಲ ಒಂದಿಷ್ಟು ಸನ್ನಿವೇಶಗಳು ಕಂಡು ಬರುತ್ತೆ. ಯಾವ್ಯಾವ ಕೆಲಸಗಳು ಅರ್ಧಕ್ಕೆ ಉಳಿದಿತ್ತು, ಅರ್ಧಕ್ಕೆ ಮುಗಿದಿತ್ತು ಅಥವಾ ಅರ್ಧಕ್ಕೆ ನಿಂತು ಹೋಗಿತ್ತು, ಆ ಕೆಲಸಗಳು ಸಂಪೂರ್ಣವಾಗುವಂತಹದ್ದು ಸಂಪೂರ್ಣವಾಗತ್ತೆ. ಜೊತೆಗೆ ದಶಮದಲ್ಲಿ ಮಂಗಳ ಇರೋದ್ರಿಂದ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯಾಜ್ಯಗಳಿದ್ರೆ ಅದನ್ನ ಸರಿ ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶಗಳು ಸಿಗುತ್ತೆ. ಅಂದ್ರೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋ ಅವಕಾಶಗಳು ಸಿಕ್ಕತ್ತೆ. ಈ ತರದ್ದೇನಾದ್ರೂ ಇದ್ರೆ ಖಂಡಿತ ನೀವು ಮುಂದುವರಿರಿ, ಮಾತಾಡಿ ಬಗೆಹರಿಸ್ಬೋದು. ಮಾತಿನ ಮೂಲಕ ಎಲ್ಲಾ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ತೀರ. ಕರ್ಕಾಟಕ ರಾಶಿಯವರು ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ದಶಮದಲ್ಲಿದ್ದಾನೆ. ದಶಮ ಅಂದ್ರೇನೆ ಜಯಸ್ಥಾನ. ಅದಕ್ಕೆ ನೋಡಿ ವಿಜಯ ದಶಮಿ ಅಂತ ಹೇಳ್ತಾರಲ್ವಾ. ದಶಮಿ ಅನ್ನೋದೇ ವಿಜಯವನ್ನ ಕೊಡುವಂಥದ್ದು. ದಶಮಿ ದಿನ ಹುಟ್ಟೋದು ಕೂಡ ಅಷ್ಟೇ ಶುಭ. ಈ ದಶಮದಲ್ಲಿ ರವಿ ಮತ್ತೆ ಮಂಗಳ ಇದ್ರೆ ಅವರಿಗೆ ಖಂಡಿತ ವಿಜಯವಾಗುತ್ತೆ. ವಾಕ್ಸ್ಥಾನಾಧಿಪತಿ ಇರೋದ್ರಿಂದ ಏನೇ ಮಾತುಕತೆಗಳಿದ್ರು ಅಷ್ಟೇ, ಏನಾದ್ರೂ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದಾಗಿರ್ಬಹುದು, ಆಸ್ತಿ ವಿಚಾರದ ವ್ಯಾಜ್ಯಗಳನ್ನ ಸರಿ ಮಾಡ್ಕೊಳ್ಳೋದು, ಮಾತುಕತೆಗಳು, ಒಪ್ಪಂದಗಳನ್ನ ಮಾಡ್ಕೊಳ್ಳುವಂಥದ್ದು, ಹಣಕಾಸಿನ ವ್ಯವಹಾರಗಳನ್ನ ಮಾತಾಡುವಂಥದ್ದು, ಯಾವುದೇ ವಿಚಾರವಿದ್ರೂ ಕೂಡ ನೀವು ಮಾತಾಡಿ ನಿಮ್ಮ ಮಾತಿನಿಂದ ನಿಮ್ಮ ಕಾರ್ಯ ಜಯವಾಗತ್ತೆ. ಹಾಗೆ ಇಲ್ಲಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಎಲ್ಲಾ ತರದ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ವಾರ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಧನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ. ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ರಿ, ಅದರಿಂದ ದುಡ್ಡು ಬರುತ್ತೆ. ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರಿ, ಬರುತ್ತೆ. ಯಾರೋ ದುಡ್ಡು ಇಸ್ಕೊಂಡಿದ್ರು ವಾಪಸ್ ತಂದು ಕೊಡುವಂಥದ್ದು. ಈ ತರ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತೊಂದು ವಿಶೇಷವಾದ ವಿಚಾರ ಏನಪ್ಪಾ ಅಂದ್ರೆ 12ನೇ ಮನೆ ಅಧಿಪತಿ ಬುಧ ಗ್ರಹ ಕೂಡ ದಶಮದಲ್ಲಿರೋದ್ರಿಂದ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಆ ಒಂದು ಅವಕಾಶ ಕೂಡ ಸಿಗುವಂತಹ ಸಾಧ್ಯತೆಗಳು ಇದೆ. ಶನಿ 9ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು. ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇದ್ದಾರೆ, ರಾಹು ಕೇತುಗಳನ್ನ ಹೊರತುಪಡಿಸಿ. ಗಣಪತಿ ಅಷ್ಟೋತ್ತರ ಮತ್ತು ದುರ್ಗಾದೇವಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಸಾಕು. ರಾಹು ಕೇತುಗಳು ಏನಾಗ್ತಾರೆ, ಅಶುಭ ಫಲವನ್ನ ಕಮ್ಮಿ ಮಾಡ್ಬಿಡ್ತಾರೆ. ಯಾಕಂದ್ರೆ ದುರ್ಗಾದೇವಿ ಒಂದು ರಾಹುವಿನ ಪ್ರತ್ಯಧಿ ದೇವತೆ, ರಾಹುವಿನ ಅಭಿಮಾನಿ ದೇವತೆ ಅಂತ ಹೇಳ್ಬೋದು. ಹಾಗೆ ಕೇತುವಿನ ಅಭಿಮಾನಿ ದೇವತೆ ಗಣಪತಿ. ಪ್ರಾಣಿಗಳಿಗೆ ಏನಾದ್ರೂ ಆಹಾರ ಕೊಡ್ತಾರೆ, ಪಕ್ಷಿಗಳಿಗೆ ಏನಾದ್ರೂ ಕಾಳುಗಳನ್ನ ಹಾಕ್ತಾರೆ, ಇದರಿಂದ ರಾಹು ಕೇತುಗಳ ಅಶುಭ ಫಲ ಕಮ್ಮಿ ಆಗತ್ತೆ. ಬಟ್ ಉಳಿದಂತೆ ಎಲ್ಲಾ ಚೆನ್ನಾಗಿದೆ. ಏನೇ ಒಂದು ಮುಖ್ಯವಾದ ನಿರ್ಧಾರ ತಗೋಬೇಕು ಅಂತಿದ್ರು ಕೂಡ ಈ ವಾರದಲ್ಲಿ ತಗೊಳ್ಳಿ, ಒಳ್ಳೆ ಟೈಮ್. ರವಿ ಮತ್ತು ಮಂಗಳ ಗ್ರಹ ನಿಮ್ಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಯವನ್ನ ನೀಡ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನಾದ್ರೂ ಪ್ರಿಪೇರ್ ಆಗ್ತಾ ಇದಾರೆ ಅಂದ್ರೆ ಅಂತವ್ರಿಗೆ ಇನ್ನೂ ಚೆನ್ನಾಗಿದೆ ಅಂತ. ಸಿಂಹ ರಾಶಿಯವರಿಗೆ
ರಾಷ್ಟ್ರಾಧಿಪತಿ ಭಾಗ್ಯದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಅವನ ಜೊತೆನಲ್ಲಿ ಮಂಗಳ ಕೂಡ ಸೇರ್ಕೊಂಡಿದ್ದಾನೆ. ನೋಡಿ, ಮಂಗಳ ಗ್ರಹ ನಿಮ್ಗೆ ಯೋಗಕಾರಕ, ಕೇಂದ್ರ ಮತ್ತು ಕೋನಾಧಿಪತಿಯಾಗಿ ಯೋಗಕಾರಕನಾಗಿ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅವನ ಜೊತೆನಲ್ಲಿ ಬುಧ ಕೂಡ ಸ್ಥಿತನಾಗಿದ್ದಾನೆ. ಕಳೆದ ಒಂದು 2 ತಿಂಗಳಿಂದ ರವಿ ಅಷ್ಟಮ, ಬುಧ ಅಷ್ಟಮ, ಇತರ ಯಾವ ಗ್ರಹಗಳು ಅಷ್ಟು ಶುಭ ಫಲ ಕೊಡ್ತಾ ಇರಲಿಲ್ಲ. ಈ ಅಷ್ಟಮದಲ್ಲಿ ಶನಿ ಬೇರೆ ಬಂದು ಅವನು ಇನ್ನೊಂದಿಷ್ಟು ಕಾಟ ಕೊಡ್ತಾನೆ. ಯಾಕೆಂದ್ರೆ ಈ ಅಷ್ಟಮ ಶನಿಯ ಬಾಧೆ ಹೇಗಿರುತ್ತೆ ಅಂದ್ರೆ 7.5 ವರ್ಷದ 7.5 ಅನುಭವಿಸೋ ಕಷ್ಟಗಳನ್ನೆಲ್ಲ ಒಂದೇ ಸಲ ಕೊಟ್ಬಿಡ್ತಾನೆ. ಅಷ್ಟಮ ಅನ್ನೋದು ಭಯ, ದುಃಖ, ಮರಣ, ದಾರಿದ್ರ್ಯ, ರೋಗ ರುಜಿನಗಳು, ಆತಂಕ, ಆಕಸ್ಮಿಕ ಘಟನೆಗಳು ಇದೆಲ್ಲವನ್ನ ತೋರಿಸುತ್ತೆ. ಈ ಅಷ್ಟಮದಲ್ಲಿ ಕುಳಿತಂತಹ ಶನಿ ಗ್ರಹ 2ನೇ ಮನೆ ಕುಟುಂಬ ಸ್ಥಾನ ನೋಡ್ತಾನೆ. ಅದು ಡೈರೆಕ್ಟ್ ಕುಟುಂಬಕ್ಕೆ ಬೀಳೋದು ಹೊಡೆತ. ಕುಟುಂಬದಲ್ಲಿ ಇರೋರಿಂದ ದುಃಖ, ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಬಹುದು, ಫೈನಾನ್ಷಿಯಲಿ ಪ್ರಾಬ್ಲಮ್, ಯಾಕಂದ್ರೆ ಧನಸ್ಥಾನ ಕೂಡ ಅಲ್ಲ. ಇದೆಲ್ಲ ಒಂದಿಷ್ಟು ಸಮಸ್ಯೆಗಳಿಂದ ಬಹಳ ಬೆಂದು ಹೋಗಿದ್ರಿ ಕೆಲವರು ಸಿಂಹರಾಶಿಯವರು ಅಂತ ಹೇಳ್ಬೋದು. ಬಟ್ ದಶಾಭಕ್ತಿ ಚೆನ್ನಾಗಿತ್ತು ಅಂತಂದ್ರೆ ಸ್ವಲ್ಪ ಎಸ್ಕೇಪ್ ಆಗ್ತೀರಾ. ಬಟ್ ಈ ವಾರದಲ್ಲಿ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬರುವಂತ ಸಮಯ. ಯಾಕಂದ್ರೆ ಮೊದಲನೇದಾಗಿ ನಿಮ್ಮಲ್ಲಿದ್ದಂತಹ ಒಂದು ಬೇಸರ, ದುಃಖ, ಭಯ ಇದೆಲ್ಲ ಕಮ್ಮಿ ಆಗತ್ತೆ. ಯಾಕಂದ್ರೆ ಶನಿ ಗ್ರಹ ತುಂಬಾ ಭಯ ಪಡಿಸ್ಬಿಡ್ತಾನೆ ಬದುಕಿನ ಬಗ್ಗೆ. ಬದುಕು ಅಂದ್ರೇನೆ ಭಯ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಕೆಲಸ ಅಂದ್ರೆ ಭಯ, ಅಲ್ಲಿ ಏನೋ ಸಮಸ್ಯೆ ಆಗ್ತದೆ. ಜೀವನ ಅಂದ್ರೆ ಭಯ, ಭವಿಷ್ಯ ಅಂದ್ರೆ ಭಯ. ಆದ್ರೆ ರವಿ ಗ್ರಹ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಈ ವಾರದಲ್ಲಿ ನಿಮ್ಮ ಭಯ, ಆತಂಕ ಎಲ್ಲವೂ ದೂರವಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ. 2ನೇ ವಿಚಾರ ಉದ್ಯೋಗ. ನೋಡಿ, ಉದ್ಯೋಗದಲ್ಲಿ ಇದ್ದಂತಹ ಸಂಕಷ್ಟಗಳು, ಏನೇನೆಲ್ಲ ಪ್ರಾಬ್ಲಮ್ ಇತ್ತು ನಿಮ್ಮ ಕೆಲಸದಲ್ಲಿ, ಅದೆಲ್ಲವೂ ಕೂಡ ಕಡಿಮೆ ಆಗತ್ತೆ. ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರಿಕಿರಿಗಳು, ಕೆಲಸದಲ್ಲಿ ಒತ್ತಡಗಳು ಇದೆಲ್ಲ ಇತ್ತು. ಯಾಕಂದ್ರೆ ಅಷ್ಟಮದಲ್ಲಿ ಸೂರ್ಯ, ರವಿ, ಶನಿ ಎಲ್ಲ ಒಂದೇ ಮನೇಲಿ ಇದ್ದಿದ್ರಿಂದ. ಬಟ್ ಅದೆಲ್ಲ ಕಮ್ಮಿ ಆಗತ್ತೆ. ಇನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರ, ಧನಾಧಿಪತಿ ಮತ್ತು ಲಾಭಾಧಿಪತಿ ಆದಂತಹ ಬುಧ ಗ್ರಹ ಭಾಗ್ಯದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಒಂದಷ್ಟು ಶುಭ ಫಲಗಳಾಗತ್ತೆ. ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳಿತ್ತು ಅಂದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ. ನಿಮಗೆ ದುಡ್ಡು ಬರಬೇಕಾಗಿದೆ, ಬೇರೆಯವ್ರು ತಗೊಂಡಿದ್ದಾರೆ, ನಿಮ್ಮ ಹಣನ ವಾಪಸ್ ಕೊಡ್ಬೇಕು. ಆ ಹಣ ವಾಪಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲಸಗಳು ಅಪೂರ್ಣವಾಗಿತ್ತು ಆ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸುವಂತದ್ದಾಗತ್ತೆ. ಯಾಕಂದ್ರೆ ದಶಮದಲ್ಲಿ ಶುಕ್ರ ಗ್ರಹ ನಿಮಗೆ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ಹಾಗೆ ಚತುರ್ಥಾಧಿಪತಿ ಮಂಗಳ ಗ್ರಹ ಭಾಗ್ಯದಲ್ಲಿದ್ದಾನೆ. ಇದೊಂದು ಕೂಡ ವಿಶೇಷ. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು, ತೊಂದರೆಗಳು ಅಥವಾ ಮನಸ್ತಾಪಗಳಿದೆ ಆಸ್ತಿ ವಿಚಾರವಾಗಿ, ಇದನ್ನ ಸರಿ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಅವಕಾಶಗಳು ಸಿಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಇದನ್ನ ಸರಿ ಮಾಡ್ಕೊಳ್ಳೋದು. ಇನ್ನು ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅಂತ ಅನ್ನೋದು ತುಂಬಾ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಅದಕ್ಕೆ ಅನುಕೂಲಗಳಾಗುವಂತಹ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರಿತಾ ಇರೋರ್ಗೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇರೋರ್ಗೆ, ಹಾಗೆ ಉನ್ನತ ವ್ಯಾಸಂಗವನ್ನ ಡಬಲ್ ಡಿಗ್ರಿ, PhD ಇಂಥದ್ದನ್ನೆಲ್ಲ ಮಾಡ್ತಾ ಇರೋರ್ಗೆ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಒಂದು ಎಜುಕೇಶನ್ ನ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಮುಂದುವರಿಸೋದಕ್ಕೆ ಏನೇನ್ ಬೇಕು ಆ ಎಲ್ಲ ಅವಕಾಶಗಳು, ಅನುಕೂಲಗಳು ಎಲ್ಲವೂ ಕೂಡ ಸಿಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸಿಂಹರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟೇನು ಶುಭ ಅಲ್ಲ. ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ನಿಮ್ಗೆ ಏನೋ ಸ್ವಲ್ಪ ಬೇಸರ ಆಗುವಂಥದ್ದು ಇದೆಲ್ಲ ಕಂಡು ಬರುತ್ತೆ. ಅಂದ್ರೆ ಓನಾಗಿ ಬಿಸ್ನೆಸ್ ಮಾಡ್ತಾ ಇದ್ರೆ ಚೆನ್ನಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಎಲ್ರಿಗೂ ಕೂಡ ಚೆನ್ನಾಗಿರೋದ್ರಿಂದ ಈ ವಾರ ತುಂಬಾ ಚೆನ್ನಾಗಿದೆ. ಒಂದ್ ರೀತಿ ಸಮಸ್ಯೆಯಲ್ಲಿರೋರು ಸಮಸ್ಯೆಯಿಂದ ಹೊರಗಡೆ ಬರುವಂತಹ ವಾರ. ಹಾಗೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಬದುಕಿನಲ್ಲಿ ಒಳ್ಳೇದನ್ನ ಅಂತಂದ್ರೆ ಆ ಒಳ್ಳೇದಾಗುವಂತಹ ಸಮಯ ಅಂತ ಹೇಳ್ಬೋದು. ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಆದಂತಹ ಬುಧ ಗ್ರಹ ಅಷ್ಟಮದಲ್ಲಿದ್ದಾನೆ. ನೋಡಿ, ಅಷ್ಟಮ ಅನ್ನೋದೇ ಕಷ್ಟ ಅಂತ ಹೇಳಿ. ಅಷ್ಟಮದಲ್ಲಿ ಬುಧ ಮಾತ್ರ ಇಲ್ಲ, ಬುಧ, ರವಿ, ಕುಜ ಅಷ್ಟಮದಲ್ಲಿದ್ದಾರೆ. ಆರೋಗ್ಯದ ಕಡೆ ನೋಡ್ಕೊಳ್ಳಿ. ರೋಗಸ್ಥಾನ ಅನ್ನೋದು 6ನೇ ಮನೆ. 6ನೇ ಮನೆ ನಿಮ್ಗೆ ರೋಗವನ್ನ ಕೊಟ್ರೆ ಅಷ್ಟಮ ಅನ್ನೋದು ರೋಗದ ಉಲ್ಪಣತೆ. ಈವರೆಗೆ ನಿಮ್ಗೆ ಏನೋ ಸ್ವಲ್ಪ ಕಾಯಿಲೆಗಳಿತ್ತು, ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಇಟ್ಕೊಳ್ಳಿ. ಅದನ್ನ ಸರಿ ಮಾಡ್ಕೊಂಡಿದ್ರಿ, ವಾಸಿ ಮಾಡ್ಕೊಂಡಿದ್ರಿ. ಆದ್ರೆ ಈ ವಾರದಲ್ಲಿ ಆ ಸಮಸ್ಯೆ ಮತ್ತೆ ನಿಮ್ಗೆ ಮರುಕಳಿಸುವಂಥದ್ದು ಅಥವಾ ಆ ಪ್ರಾಬ್ಲಮ್ ಮತ್ತೆ ಉಲ್ಬಣವಾಗುವಂಥದ್ದು. ತುಂಬಾ ತಲೆನೋವಿತ್ತು, ಮೈಗ್ರೇನ್ ಇತ್ತು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡ್ ಸರಿ ಮಾಡ್ಕೊಂಡಿದ್ರಿ. ಆದ್ರೆ ಈ ವಾರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ತರ ಯಾವುದೇ ಕಾಯಿಲೆಗಳು
ಬಿಪಿ ಬಿಪಿ ಇರೋರು ತುಂಬಾ ಹುಷಾರಾಗಿರಿ. ಬಿಪಿ ಜಾಸ್ತಿ ಆಗುತ್ತೆ. ಬಿಪಿ ಜಾಸ್ತಿ ಮಾಡೋನ್ ರವಿ ಗ್ರಹ ಅಷ್ಟಮದಲ್ಲಿ ತುಂಬಾ ಪ್ರಬಲನಾಗಿದ್ದಾನೆ. ತುಂಬಾ ಕೋಪ ಬರೋದು, ಮಾತಿಂದ ಸಮಸ್ಯೆಗಳಾಗತ್ತೆ. ಅಷ್ಟಮ ಸ್ಥಾನದಲ್ಲಿರೋ ಗ್ರಹಗಳಲ್ಲಿ 2ನೇ ಮನೆ ನೋಡ್ತಾರೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ವಿಪರೀತ ತಲೆನೋವು, ನಿದ್ರಾಹೀನತೆ, ತುಂಬಾ ಯೋಚನೆಗಳು. ನೀವು ಬ್ರೈನ್ಗೆ ರೆಸ್ಟೇ ಕೊಡಲ್ವಲ್ಲ, ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀರ ಕನ್ಯಾ ರಾಶಿಯವರು. ನಿಮ್ ಬಗ್ಗೆ ಅಲ್ದಿದ್ರು ಬೇರೆಯವ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ತಾ ಇರ್ತೀರಾ. ಹಳೆಯ ಘಟನೆಗಳು, ನಡೆದು ಹೋದ ಘಟನೆಗಳು, ನಿಮ್ಮ ಕಷ್ಟದ ದಿನಗಳು, ಬರೀ ನೆಗೆಟಿವ್ ಆಲೋಚನೆಗಳು. ಕುಜ ಇದಾನಲ್ಲ ಬುಧನ್ ಜೊತೆ, ಹಾಗಾಗಿ ಆ ಎಲ್ಲಾ ಯೋಚನೆಗಳನ್ನ ಬಿಟ್ರೆ ನಿದ್ರೆ ಬರುತ್ತೆ. ಆ ಯೋಚನೆಗಳು ಬಿಡಲ್ಲ. ನೀವು ಏನ್ ಮಾಡ್ಬೇಕು ಅದಕ್ಕೆ? ಮೆಡಿಟೇಷನ್ ಮಾಡಿ. ಹೇಗೆ ಮೆಡಿಟೇಷನ್ ಮಾಡ್ಬೇಕು? ಅಯ್ಯೋ, ಮೆಡಿಟೇಷನ್ ಮಾಡಕ್ ಕುತ್ಕೊಂಡ್ರು ಬೇರೆ ಬೇರೆ ಯೋಚನೆಗಳು ಬರ್ತಾ ಇದೆ. ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಆ ಒಂದು ಸಹಸ್ರನಾಮ ಕೇಳ್ತಾ ಇರಿ. ಬರುತ್ತೆ, ಆದ್ರೂ ಬೇರೆ ಯೋಚನೆಗಳು ಬರುತ್ತೆ. ಆದ್ರೆ ಆ ಸಹಸ್ರನಾಮ ಕೇಳ್ತಾ ಇರೋದು ನಿಮ್ಗೆ ಅವಾಗವಾಗ ಎಚ್ಚರಿಸುತ್ತೆ. ಏನೋ ಒಂದು ಕೇಳಿಸ್ಕೊತಾ ಇದ್ದೀನಿ ನಾನು ಅಂತೇಳಿ. ಇದನ್ನ ರಾತ್ರಿ ಮಲಗೋ ಮುಂಚೆ ಮಾಡಿ, ಬಹಳ ಒಳ್ಳೇದು. ಯಾಕಂದ್ರೆ ಇಂಥದನ್ನೆಲ್ಲ ಕೇಳಿಸ್ಕೊಂಡು ನೀವು ಮಲ್ಕೊಂಡ್ರೆ ಒಳ್ಳೆ ನಿದ್ರೆ ಬರುತ್ತೆ. ನೆಕ್ಸ್ಟ್ ಡೇ ಫ್ರೆಶ್ ಆಗಿರುತ್ತೆ. ಎದ್ ಕೂಡ್ಲೆ ಇನ್ನೊಂದ್ಸಲ ಬೆಳಗ್ಗೆನೂ ಕೇಳ್ತೀರಾ, ಅದು ಒಳ್ಳೇದು. ಸ್ನಾನ ಸಂಧ್ಯಾ ವಂದನೆ ಏನಿದೆ ಎಲ್ಲ ಮುಗಿಸ್ಕೊಂಡು, ಅಥವಾ ಮುಖ ತೊಳ್ಕೊಂಡಾದ್ರೂ ನೀವು ಪ್ಲೇ ಮಾಡ್ಬಿಟ್ಟು ಕೇಳಿಸ್ಕೊಳ್ಳಿ, ಒಳ್ಳೇದು. ಅಂದ್ರೆ ನೀವು ಕೆಲಸ ಮಾಡ್ತಾ ಮಾಡ್ತಾ ಶ್ಲೋಕಗಳನ್ನ ಕೇಳಿಸ್ಕೋಬಾರ್ದು ಅಂತಲ್ಲ, ಆದ್ರೆ ಗಮನ ಶ್ಲೋಕದ ಕಡೆ ಇರ್ಬೇಕಾಗತ್ತೆ. ಬಟ್ ಏನಾಗುತ್ತೆ, ಕೆಲಸ ಮಾಡ್ತಾ ಇರ್ತೀರಾ, ಈ ಕಡೆ ಶ್ಲೋಕನು ಪ್ಲೇ ಮಾಡ್ತಾ ಇರ್ತೀರಾ, ಆದ್ರೆ ನಿಮ್ ಗಮನ ಕೆಲ್ಸದ ಕಡೆನೂ ಇರಲ್ಲ, ಶ್ಲೋಕದ ಕಡೆನೂ ಇರಲ್ಲ. ಏನೋ ಯೋಚನೆ ಮಾಡ್ಕೊಂಡ್ ಮಾಡ್ತೀರಾ. ಹಾಗೆ ಮಾಡ್ಬಿಡಿ. ಮೆಡಿಟೇಷನ್ ತರ ಮಾಡಿ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಪರಿಹಾರನೂ ಮಾಡ್ಕೊಳ್ಳಿ. ಇನ್ನು ಉದ್ಯೋಗದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ. ಶುಕ್ರ ಭಾಗ್ಯದಲ್ಲಿರೋದ್ರಿಂದ ಹೇಗೋ ಅಷ್ಟೆಷ್ಟು ದುಡ್ಡು ಬರುತ್ತೆ. ಬಟ್ ಉದ್ಯೋಗದಲ್ಲಿ ನೀವೇ ಜಾಸ್ತಿ ಎಫರ್ಟ್ ಹಾಕಲ್ಲ. ಯಾಕಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗೋದ್ರಿಂದ, ಮನಸ್ಥಿತಿ ಕೂಡ ಅಷ್ಟು ಚೆನ್ನಾಗಿಲ್ದೇ ಇರೋದ್ರಿಂದ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಲ್ಲ. ಏನೋ ಒಂದು ಅಸಮಾಧಾನ, ಏನೋ ಒಂದು ಬೇಸರ, ಇದೆಲ್ಲ ಸಹಜವಾಗಿರುತ್ತೆ. ಕೆಲವು ಮಿತ್ರರ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗತ್ತೆ ನಮ್ಗೆ. ಬಂಧುಗಳು, ಸಹೋದರರು, ಯಾಕಂದ್ರೆ ಸಹೋದರರಿಗೆ ಕಾರಕ ಮಂಗಳ ಗ್ರಹ, ಇವರ ವಿಷಯದಲ್ಲಿ ಏನೋ ಒಂಚೂರು ಬೇಸರ, ಕಷ್ಟ ಆಗೋದು, ಈ ತರದೆಲ್ಲ ಇರುತ್ತೆ. ಮತ್ತೆ ಅಷ್ಟಮವನ್ನ ದುಃಖ ಅಂತ ಕೂಡ ಹೇಳ್ತೀವಿ. ಏನೋ ಸ್ವಲ್ಪ ದುಃಖ ಆಗೋದು, ಈ ತರದೆಲ್ಲ ಕಂಡು ಬರುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಅಂತ ಏನಿಲ್ಲ, ತುಂಬಾ ಏನಿಲ್ಲ. ಸ್ವಲ್ಪ ದುಡ್ಡು ಬರುತ್ತೆ, ಹಂಗೆ ಖರ್ಚಾಗ್ಬಿಡುತ್ತೆ. ಯಾಕಂದ್ರೆ ಭಾಗ್ಯದಲ್ಲಿದ್ದಾನೆ ಶುಕ್ರ ಗ್ರಹ, ಧನಾಧಿಪತಿ. ಆದ್ರೆ ಧನಸ್ಥಾನವನ್ನ ಇಲ್ಲಿ ಮಂಗಳ ನೋಡ್ತಾ ಇದ್ದಾನೆ. ವ್ಯಯಾಧಿಪತಿಯಾದ ರವಿ ನೋಡ್ತಾ ಇರೋದ್ರಿಂದ ದುಡ್ಡು ಬಂತು, ಹಂಗೆ ಖರ್ಚಾಗೋಯ್ತು. ನಿಮ್ದು ಏನೇನೆಲ್ಲ ಕಮಿಟ್ಮೆಂಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇರೋದು ಅಲ್ಪ ಸ್ವಲ್ಪ ಉಳಿಸಿದ ದುಡ್ಡನ್ನು ಖರ್ಚು ಮಾಡ್ಬಿಡ್ತೀರಾ. ಆ ತರ ಸ್ವಲ್ಪ ಆಗುತ್ತೆ, ಒಂಚೂರು ಬೇಜಾರಾಗುತ್ತೆ ಅವಾಗ, ಅಯ್ಯೋ ದುಡ್ಡೆಲ್ಲ ಖರ್ಚಾಗ್ಬಿಡ್ತಲ್ಲ ಅಂತ. ಹಾಗೆ ಬಿಸ್ನೆಸ್ ಮಾಡೋರ್ಗೆ, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಗುರು ದಶಮದಲ್ಲಿರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳಿರುತ್ತೆ. ಉದ್ಯೋಗದಲ್ಲಿ ಸಪರೇಟ್ ಏನ್ ಸಮಸ್ಯೆ ಅಂತ ಆಗಲ್ಲ, ಆದ್ರೆ ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಒಂದು ದೇಹ ಸ್ಥಿತಿಯಲ್ಲಿ ಏನೋ ಸಮಸ್ಯೆ ಇರುತ್ತಲ್ಲ, ಅದು ನಿಮ್ಗೆ ಉದ್ಯೋಗಕ್ಕೆ ತೊಂದರೆ ಕೊಡ್ತದೆ. ಉದ್ಯೋಗದಿಂದ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ, ಕೆಲಸ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಅಷ್ಟಮದಲ್ಲಿ ರವಿ ಇದ್ದಾನೆ. ತಂದೆ ವಿಷಯವಾಗಿ ಬೇಸರ ಆಗುವಂಥದ್ದು, ಅವರ ಮಾತುಗಳಿಂದ ಬೇಜಾರಾಗ್ಬೋದು, ಅಥವಾ ಅವ್ರಿಗೆ ವಯಸ್ಸಾಗಿದೆ ಅಂದ್ರೆ ಅವ್ರಿಗೆ ಏನೋ ಹೆಲ್ತ್ ಇಶ್ಯೂ ಇಂದ ಅವ್ರ ವಿಷಯದಲ್ಲಿ ಏನೋ ಒಂದು ದುಃಖ, ಏನೋ ಒಂದು ಬೇಸರ, ಚಿಂತೆ, ಇದೆಲ್ಲ ಸ್ವಲ್ಪ ಇರುತ್ತೆ ಕನ್ಯಾ ರಾಶಿಯವರಿಗೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂತ ನೀವು, ಈ ವಾರದ ಬುಧವಾರ ತಪ್ಪದೆ ಹೆಸರು ಕಾಳು ಮತ್ತು ಒಣ ಅವರೆಕಾಳು ದಾನ ಕೊಡಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನು ಕೂಡ ಪ್ರತಿನಿತ್ಯ ಹೇಳ್ಕೊಳ್ಳಿ. ಒಳ್ಳೇದಾಗತ್ತೆ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋಲ್ಲ. ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಅದು ಕ್ಲಿಯರ್ ಆಗ್ಬಿಡುತ್ತೆ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಸಪ್ತಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ರವಿ. ಸಪ್ತಮದಲ್ಲಿ ರವಿ ಬಂದ್ರೆ, ಕುಜ ಬಂದ್ರೆ ಒಂದು ಲೆಕ್ಕಕ್ಕೆ ಶುಭ. ಯಾಕಂದ್ರೆ ಈ ಕ್ರೂರ ಗ್ರಹಗಳು ಕೇಂದ್ರದಲ್ಲಿದ್ದಾಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿಗಳಲ್ಲಿ ಬಹಳ ಒಳ್ಳೆ ಫಲ ಕೊಡ್ತಾರೆ. ಹಾಗಾಗಿ ಕೆಲಸದಲ್ಲಿ ಬಹಳ ಶುಭವಾಗತ್ತೆ. ಉದ್ಯೋಗದಲ್ಲಿ, ಅದು ಸ್ವಂತ ಉದ್ಯೋಗ ಆಗಿರ್ಲಿ, ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಅಷ್ಟೇ, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ವ್ಯಾಪಾರದಲ್ಲಿ ಅನುಕೂಲ ಇದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಹೆಚ್ಚಿನ ಲಾಭ ಇದೆ ಅಂತ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಲಾಭಾಧಿಪತಿ
ಮತ್ತು ಧನಾಧಿಪತಿ ಹಾಗೆ ಭಾಗ್ಯಾಧಿಪತಿ. 3 ಗ್ರಹಗಳು 7ನೇ ಮನೇಲಿ ಕೂತ್ಕೊಂಡು ನಿಮ್ ರಾಶಿಯನ್ನು ನೋಡ್ತಾ ಇದ್ರೆ ಧನ, ಲಾಭ, ಅದೃಷ್ಟ 3 ಬರುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಮಾತಿನ ಮೂಲಕ ಕಾರ್ಯ ಜಯ ಆಗತ್ತೆ. ಯಾವುದೇ ಒಂದು ಕೆಲಸದ ವಿಚಾರವಾಗಿ ನೀವು ಮಾತಾಡ್ಬೇಕು ಅಂತಿದ್ರೆ, ಯಾವುದೇ ಒಂದು ವಿಷಯ, ಅದು ನಿಮ್ಮ ಕೆಲಸದ ವಿಷಯವಾಗಿ ಆಗಿರಬಹುದು, ಪ್ರಮೋಷನ್ ವಿಚಾರವಾಗಿ ಆಗಿರಬಹುದು, ಹಣಕಾಸಿನ ವಿಷಯ ಆಗಿರಬಹುದು, ಯಾವುದೋ ಸಂಬಂಧಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳುವಂತ ವಿಚಾರ ಆಗಿರಬಹುದು, ಒಪ್ಪಂದಗಳ ವಿಚಾರ, ಅಗ್ರಿಮೆಂಟ್ ವಿಚಾರ, ಏನೇ ವಿಷಯವನ್ನು ಮಾತಾಡುವಂತಿದ್ರು ಕೂಡ ಈ ವಾರದಲ್ಲಿ ನೀವು ಮಾತನಾಡಬಹುದು. ನಿಮ್ಮ ಮಾತಿನಿಂದ ನಿಮಗೆ ಜಯವೇ ಸಿಕ್ಕತ್ತೆ. ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ನಿಮ್ಗೆ 12ನೇ ಮನೆ ಅಧಿಪತಿ ಬುಧ ಗ್ರಹ 7ನೇ ಮನೇಲಿ ಇದ್ದಾನೆ. ಇದು ಪ್ರಯಾಣವನ್ನ ಸೂಚಿಸುತ್ತೆ, ದೂರ ಪ್ರಯಾಣವನ್ನ ಮಾಡುವಂಥದ್ದು. ಬಟ್ ಪ್ರಯಾಣದಿಂದ ಏನು ತೊಂದರೆ ಇಲ್ಲ. ಇದೆಲ್ಲದರ ಜೊತೆಗೆ ಶುಕ್ರ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಸ್ವಲ್ಪ ಆರೋಗ್ಯ ಒಂಚೂರು ಅವಾಗವಾಗ ಒಂಚೂರು ಡಿಸ್ಟರ್ಬ್ ಆಗುತ್ತೆ ಆರೋಗ್ಯದಲ್ಲಿ, ಆದ್ರೆ ತುಂಬಾ ತೊಂದರೆ ಅಂತ ಏನಿಲ್ಲ, ಸಣ್ಣ ಪುಟ್ಟದ್ದಿರುತ್ತೆ. ಬಹುಶಃ ನೀವು ತುಂಬಾ ಪ್ರಯಾಣ ಮಾಡೋದ್ರಿಂದ ಸ್ಟ್ರೈನ್ ಆಗಿ ಅಥವಾ ವಾತಾವರಣದ ಬದಲಾವಣೆಯಿಂದ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಸಕ್ಸಸ್ ಆಗತ್ತೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಷಯವಾಗಿ ಕೂಡ ನೀವೇನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ಇನ್ನು ಒಂದೇ ಒಂದು ವಿಚಾರದಲ್ಲಿ ಪ್ರಾಬ್ಲಮ್ ಇದೆ. ಏನಪ್ಪಾ ಅಂದ್ರೆ ಸಪ್ತಮ ಅನ್ನೋದು ವೈವಾಹಿಕ ಜೀವನವನ್ನ ತೋರಿಸುವಂತ ಭಾವ. ಈ ಸಪ್ತಮದಲ್ಲಿ ಕುಜ, ರವಿ ಎಲ್ಲ ಇದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಜಗಳವನ್ನ ಉಂಟು ಮಾಡ್ತಾರೆ. ಜಗಳ ಅವರೇ ಮಾಡಿಸ್ತಾರೆ ಅಂತಲ್ಲ, ಈ ಗ್ರಹಗಳಿಂದ ಮನುಷ್ಯನ ಸ್ವಭಾವದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ನೋಡಿ, ಎಂಥ ತಾಳ್ಮೆ ಇರುವಂತ ವ್ಯಕ್ತಿಗೂ ಯಾವಾಗಾದ್ರೂ ಒಂದ್ಸಲ ಕೋಪ ಬರುತ್ತಲ್ಲ, ಆ ಕೋಪ ಬರೋ ಸಮಯದಲ್ಲಿ ಗ್ರಹನೇ ಅಲ್ಲಿ ಬಂದಿರ್ತಾನೆ, ಕುಜಾನೋ ರವಿನೋ ಈ ತರ. ಹಾಗೆ ತುಂಬಾ ಕೋಪ ಮಾಡ್ಕೊಳ್ಳೋ ವ್ಯಕ್ತಿನೂ ಒಂದ್ ಟೈಮಲ್ಲಿ ಸೈಲೆಂಟ್ ಆಗ್ಬಿಡ್ತಾರೆ. ನೋಡಿ, ಯಾಕೆ ಆ ಟೈಮಲ್ಲಿ ಸೈಲೆಂಟ್ ಆದ್ರೂ ಅಂತ ಅವ್ರಿಗೆ ಗೊತ್ತಿರಲ್ಲ. ಗ್ರಹಗಳ ಪ್ರಭಾವ ಭೂಮಿಯ ಮೇಲಿನ ಮನುಷ್ಯನ ಮೇಲೆ ಯಾವಾಗ್ಲೂ ಇರುತ್ತೆ. ಹಾಗಾಗಿ ಈ 7ನೇ ಮನೆಯಲ್ಲಿ ರವಿ ಕುಜ ಇರೋದ್ರಿಂದ ಕುಜ ಗ್ರಹ ಸ್ವಲ್ಪ ಜಗಳ ಮಾಡಿಸುವಂತ ಗ್ರಹ, ಕಲಹವನ್ನ ಜಾಸ್ತಿ ಮಾಡಿಸ್ತಾನೆ. ಇನ್ನು ರವಿ ಗ್ರಹ ಏನ್ ಮಾಡ್ತಾನೆ, ಅಹಂಕಾರ ಜಾಸ್ತಿ ಮಾಡಿಸ್ತಾನೆ. ಅಂದ್ರೆ ನಾನ್ ಯಾಕೆ ಇವ್ರ ಮಾತು ಕೇಳ್ಬೇಕು, ನಾನ್ ಯಾಕೆ ಬೆಂಡ್ ಆಗ್ಬೇಕು, ನಾನ್ ಯಾಕೆ ಸಾರಿ ಕೇಳ್ಬೇಕು, ನಾನ್ ಯಾಕೆ ಸೋಲ್ಬೇಕು ಅನ್ನೋ ಮನೋಭಾವವನ್ನ ಈ ರವಿ ಗ್ರಹ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ. ಬಟ್ ಈಗ ಆಲ್ರೆಡಿ ಸ್ವಲ್ಪ ಜಗಳ ಇದೆ, ಸಣ್ಣ ಸಣ್ಣ ಜಗಳಗಳಿದೆ ಅಂದ್ರೂ ಕೂಡ ಹುಷಾರಾಗಿರಿ. ದೊಡ್ಡ ಮಟ್ಟದಲ್ಲಿ ಜಗಳ ಆಗಬಹುದು. ಅದು ಸಣ್ಣ ವಿಷಯ ದೊಡ್ಡ ಮಟ್ಟಕ್ಕೆ ತಿರುಗಬಹುದು, ಡೈವರ್ಸ್ ವರೆಗೂ ಹೋಗುವಂಥದ್ದು. ಈಗ ಆಲ್ರೆಡಿ ಆ ತರ ಡೈವರ್ಸ್ ವರೆಗೂ ಹೋಗಿದ್ರೆ ಕಂಪ್ಲೀಟ್ ಡೈವರ್ಸ್ ತಗೊಂಡೇ ಬಿಡ್ಬೇಕು ಅಂತ ಡಿಸಿಷನ್ ತಗೊಳ್ಳೋದು, ಇಂಥದ್ದೆಲ್ಲ ಆಗತ್ತೆ. ಈ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ಆಗಿ ಏನು ನಿರ್ಧಾರ ತಗೊಳಕ್ ಹೋಗ್ಬೇಡಿ ಈ ವಾರದಲ್ಲಿ. ಯಾಕೆಂದ್ರೆ ಇಲ್ಲಿ ಕುಜಗ್ರಹ ನೋಡ್ತಾ ಇದ್ದಾನೆ ಆತುರ, ರವಿ ನೋಡ್ತಾ ಇದ್ದಾನೆ ಕೋಪದಿಂದ ಆತುರದಿಂದ ಯಾವ ನಿರ್ಧಾರವನ್ನು ತಗೋಬಾರ್ದು. ಅದು ಯಾವತ್ತಿದ್ರೂ ರಾಂಗ್ ಆಗಿರುತ್ತೆ. ನಮ್ ಲೈಫ್ಗೆ ಅದು ತುಂಬಾ ಸಮಸ್ಯೆನ ಕೊಡುತ್ತೆ. ತುಂಬಾ ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ, ಬೇಡ ಬೇರೆಯವ್ರ ಸಜೆಷನ್ ತಗೊಳ್ಳೋದೇ ಬೇಡ, ಪರಮಾತ್ಮನ್ ಮುಂದೆ ಕೂತ್ಕೊಂಡಪ್ಪ ಯಾವ್ದು ಸರಿ ಯಾವ್ದು ತಪ್ಪು ನೀನೇ ನನಗೆ ಅರ್ಥ ಮಾಡಿಸು, ನಾನು ನಿನ್ಗೆ ಸಂಪೂರ್ಣವಾಗಿ ಶರಣಾಗಿದ್ದೀನಿ, ನಂಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ, ನೀನ್ ಹೇಗ್ ದಾರಿ ತೋರಿಸ್ತೀಯೋ ಹಾಗೆ ಹೇಳಿ ನೀವು. ಆಮೇಲೆ ನಿಮ್ಗೆ ಏನ್ ಯೋಚನೆ ಬರುತ್ತೆ ನೋಡಿ, ಯಾವುದೇ ಒಂದು ನಿರ್ಧಾರವನ್ನ ನಿಮ್ಗೆ ಏನೋ ಒಂದು ಅನ್ಸುತ್ತೆ ಹೀಗ್ ಮಾಡೋಣ ಅಂತ, ದೇವ್ರ ಮುಂದೆ ಕೂತ್ಕೊಂಡು ಒಂದ್ಸಲ ಕೇಳ್ಕೊಳ್ಳಿ. ಅವಾಗ ಏನ್ ಬರುತ್ತೆ ನೋಡಿ, ಆ ನಿರ್ಧಾರಗಳಲ್ಲಿ ಬದಲಾವಣೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಈ ವಿಷಯದಲ್ಲಿ. ಇದೊಂದೇ ವಿಚಾರದಲ್ಲಿ ಸಮಸ್ಯೆ ತುಲಾರಾಶಿಯವರಿಗೆ, ಬೇರೆಲ್ಲ ಚೆನ್ನಾಗಿದೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಇನ್ನು ಉದ್ಯೋಗ, ಹಣಕಾಸಿನ ವಿಷಯ ಪ್ರತಿಯೊಂದರಲ್ಲೂ ಚೆನ್ನಾಗಿದೆ. ಪ್ರಾಪರ್ಟಿ ತಗೊಳ್ಬೇಕು ಅಂತಂದ್ರಲ್ಲಿ ಮತ್ತೆ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ನಿಮಗೆ 5ನೇ ಮನೆಯಲ್ಲಿ ರಾಹು ಇದ್ರೂ ಕೂಡ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ, ಆಮೇಲೆ ರವಿ ಕುಜ ನೋಡ್ತಾ ಇರೋದ್ರಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದೀರ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ರವಿ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾನೆ. ಬುಧ ನೋಡ್ತಾ ಇದ್ದಾನೆ ನೋಡಿ, ಓದೋದ್ರಲ್ಲಿ ಆಸಕ್ತಿ, ಮೆಮೊರಿ ಪವರ್ ಜಾಸ್ತಿ ಆಗುವಂಥದ್ದು. ಹೀಗೆ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ತುಲಾರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಪರಿಹಾರ ಏನ್ ಮಾಡ್ಬೇಕು, ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡಿ, ಹಾಗೆ ಅಕ್ಕಿ ದಾನ ಕೊಡಿ. ಅಕ್ಕಿ ಮತ್ತು ಕಡಲೆಬೇಳೆ ಗುರುವಾರ ದಾನ ಕೊಡೋದ್ರಿಂದ ಗುರು ತಿಳುವಳಿಕೆಯನ್ನ ಕೊಡ್ತಾನೆ. ಹಾಗೆ ಚಂದ್ರಗ್ರಹ, ಅಕ್ಕಿ ದಾನ ಮಾಡೋದು ಚಂದ್ರನಿಗೆ,
ಈ ಚಂದ್ರಗ್ರಹ ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿ ಶಾಂತವಾಗಿ ಇಡ್ತಾನೆ. ಯಾಕಂದ್ರೆ ಮನಸ್ಸೇ ಮೂಲ ಎಲ್ಲದಕ್ಕೂ. ಮನಸ್ಸು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ. ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿ, ದಶಮಾಧಿಪತಿ 6ನೇ ಮನೆಯಲ್ಲಿ, ಲಾಭಾಧಿಪತಿ 6ನೇ ಮನೆಯಲ್ಲಿ. ನೋಡಿ, ಮುಖ್ಯವಾಗಿ ಈ 6ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ ಅಂದ್ರೆ ನಿಮ್ಮಿಂದ ಆಗ್ಬೇಕಾದಂತಹ ಕೆಲಸಗಳು ತುಂಬಾ ಇದೆ ಅನ್ನೋದು ಇದರ ಅರ್ಥ. ಮುಖ್ಯವಾಗಿ ಉದ್ಯೋಗ ಕ್ಷೇತ್ರ, ಅದು ಸ್ವಂತ ಉದ್ಯೋಗ ಆಗಿರ್ಲಿ ಅಥವಾ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರ್ಲಿ, ಹೆಚ್ಚು ಹೆಚ್ಚು ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳುವಂತಹ ವಾರ ಇದಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ 6ನೇ ಮನೆಯು ಸೇವೆಯನ್ನ ತೋರಿಸುತ್ತೆ. ರಾಷ್ಟ್ರಾಧಿಪತಿನ ಹೋಗಿ ಸೇವಾ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ದಶಮಾಧಿಪತಿ ಇಂಪಾರ್ಟೆಂಟ್ ಕೆಲಸ ನೀವು ಮಾಡಲೇಬೇಕು. ದಶಮ ಅನ್ನೋದು ಬರೀ ಸೇವೆ ಅಲ್ಲ, ನಿಮ್ಮ ಕರ್ತವ್ಯ. 6ನೇ ಮನೆ ಸೇವೆ ಆಗತ್ತೆ, 10ನೇ ಮನೆ ಕರ್ತವ್ಯ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕರ್ತವ್ಯಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜವಾಬ್ದಾರಿಗಳು, ಇದೆಲ್ಲವನ್ನ ನಿಭಾಯಿಸೋದ್ರಿಂದ ಈ ವಾರ ಪೂರ್ತಿ ನೀವು ಬ್ಯುಸಿ ಆಗ್ಬಿಡ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳಿರೋದ್ರಿಂದ, ನಿಮ್ಮ ಸ್ವಂತ ಉದ್ಯೋಗದಲ್ಲೂ ಹೆಚ್ಚು ಕೆಲಸಗಳಿರೋದ್ರಿಂದ ತುಂಬಾ ಕೆಲಸ. ಬಟ್ ಪ್ರೆಷರ್ ಅಂತ ಏನಿಲ್ಲ, ಯಾಕಂದ್ರೆ ನಿಮ್ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿದ್ದಾನೆ. ಇಲ್ಲಿ ರವಿ ಬೇರೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಇರೋದ್ರಿಂದ ಯಾವ್ದು ಕಷ್ಟ ಅನ್ಸಲ್ಲ. ಬಹಳ ಇಷ್ಟಪಟ್ಟೆ ಮಾಡ್ತೀರಾ, ಬಟ್ ಕೆಲಸದಲ್ಲಿ ಬ್ಯುಸಿ ಆಗ್ತೀರಾ. ಇನ್ನು ಹಣಕಾಸಿನ ವಿಚಾರ ಹೇಗಿದೆ ಅಂದ್ರೆ, ಉದ್ಯೋಗದಲ್ಲಿ ಕೆಲಸದಲ್ಲಿ ಜಾಸ್ತಿ ಇದೆ, ಆದ್ರೆ ಹಣಕಾಸಿನ ವಿಷಯದಲ್ಲಿ ಏನೂ ಬದಲಾವಣೆಗಳಿಲ್ಲ. ಇವತ್ತಿನವರೆಗೂ ನೀವೇನೇನ್ ಕೆಲಸ ಮಾಡಿ ನಿಮ್ಗೆ ಎಷ್ಟು ಹಣ ಬಂದಿತ್ತೋ ಅಷ್ಟೇ ಹಣ ಬರುತ್ತೆ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಯಾವ ಬದಲಾವಣೆ ಇಲ್ಲ. ಏನೋ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಆ ತರದ್ದೇನಿಲ್ಲ. ಅಂದ್ರೆ ಈಗಿಲ್ಲ, ಬಹುಶಃ ಮುಂದೆ ಇರಬಹುದು. ಸೊ ವೇಟ್ ಮಾಡಿ, ಖಂಡಿತ ಇರುತ್ತೆ. ಯಾಕಂದ್ರೆ ಇನ್ನೇನ್ ನೆಕ್ಸ್ಟ್ ಗುರುಬಲ ಬರ್ತಾ ಇದಲ್ವಾ ಜೂನ್ ಅಲ್ಲಿ. ಸೊ ಇವಾಗೇನ್ ನೀವು ಕಷ್ಟ ಪಡ್ತಿದ್ದೀರಾ, ಇದೆಲ್ಲದಕ್ಕೂ ನಿಮ್ಗೆ ಅಲ್ಲಿ ನಿಮ್ಗೆ ಏನು ಒಂದು ಅದೃಷ್ಟ ಅನ್ನೋದು ಅಲ್ಲಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಅದೃಷ್ಟ ಸ್ಥಾನಕ್ಕೆ ಗುರು ಬರ್ತಾ ಇರೋದು ಸಾಮಾನ್ಯ ಅಲ್ಲ. 9ನೇ ಮನೆ ಗುರು ಬರೋದು ಭಾಗ್ಯದ ಬಾಗಿಲು ತೆಗಿತು ಅಂತ ಅರ್ಥ. ಭಾಗ್ಯದ ಬಾಗಿಲು ತೆಗೆದ್ರೆ ನಮ್ಮ ಜೀವನ ಪಾವನ ಆಗುತ್ತೆ. ಅದು ಬೇರೆ ಗುರುಗ್ರಹ, ಪುಣ್ಯ ಸ್ಥಾನ ಇದೆ. 9ನೇ ಮನೆ ಪೂರ್ವ ಪುಣ್ಯ, 5ನೇ ಮನೆ ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸುವಂತಹ ಪುಣ್ಯ ಫಲಗಳಾದ್ರೆ 9ನೇ ಮನೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಪುಣ್ಯ ಫಲಗಳು. ಪುಣ್ಯ ಅಥವಾ ಪಾಪ ಎರಡನ್ನೂ ತೋರಿಸಿದೆ. ಬಟ್ 9ನೇ ಮನೆಯಲ್ಲಿ ಗುರು ಬಂದ್ರೆ ಪುಣ್ಯದ ಫಲವನ್ನ ಕೊಡ್ತಾನೆ. ಹೇಗೆ ಶನಿ ಕರ್ಮ ಫಲವನ್ನ ಕೊಡ್ತಾನೆ, ಪಾಪ ಕರ್ಮಗಳ ಫಲವನ್ನ, ಶನಿ ಪುಣ್ಯ ಕರ್ಮದ ಫಲವನ್ನು ಕೊಡ್ತಾನೆ. ಆದ್ರೆ ಮೊದಲು ನೆಗೆಟಿವ್ ಕೊಟ್ಬಿಟ್ಟು ಆಮೇಲೆ ಪಾಸಿಟಿವ್ ಕೊಡೋದು. ಶನಿ ಜಾತಕದಲ್ಲಿ ಎಷ್ಟೇ ಚೆನ್ನಾಗಿರ್ಲಿ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕಷ್ಟ ಕೊಟ್ಬಿಟ್ಟೆ ಆಮೇಲೆ ಒಳ್ಳೇದ್ ಮಾಡೋದು. ಸಡನ್ ಆಗಿ ಒಳ್ಳೇದ್ ಮಾಡಲ್ಲ, ಬಟ್ ಸ್ಥಿರವಾದ ಫಲ. ಗುರು ಕೂಡ ಸ್ಥಿರವಾದ ಫಲವನ್ನ ಕೊಡ್ತಾನೆ. ಗುರುವಿನ ಒಂದು ಆಗಮನ ನಿಮ್ ಲೈಫಲ್ಲಿ ಬಹಳಷ್ಟು ಬದಲಾವಣೆ ಕೊಡುತ್ತೆ. ಬಹಳ ತಿಳುವಳಿಕೆ ಬರುತ್ತೆ ನಿಮ್ಮ ಜೀವನದಲ್ಲಿ. ಜನಗಳ ವಿಷಯದಲ್ಲಿ ನೀವು ಹೇಗ್ ನಡ್ಕೋಬೇಕು, ಹೇಗಿರ್ಬೇಕು, ಈ ತರ ಬಹಳಷ್ಟು ವಿವೇಚನೆ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ವಾರದಲ್ಲಿ ಕೆಲಸ ತುಂಬಾ ಮಾಡ್ತೀರಾ, ಬಟ್ ಆದಾಯದಲ್ಲಿ ಏನು ಬದಲಾವಣೆ ಇರಲ್ಲ. ಖರ್ಚು ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ 7ನೇ ಮನೆ ಶುಕ್ರ ಇದ್ದಾನೆ. ನೋಡಿ, ಶುಕ್ರ ವ್ಯಯಾಧಿಪತಿ ನಿಮ್ಮ ನೋಡ್ತಿದ್ದಾನೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಶಾಪಿಂಗ್ ಮಾತ್ರ ಮಾಡಕ್ ಹೋಗ್ಬೇಡಿ ಈ ವಾರದಲ್ಲಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಆಸೆ ಕೊಟ್ಬಿಡ್ತಾನೆ. ಏನೋ ಒಂದ್ 5,000ಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗಿರ್ತೀರ, ಅಲ್ಲಿ ಹೋಗಿ 15,000 ಖರ್ಚು ಮಾಡ್ಬಿಡ್ತೀರಾ. ಹಿಂಗಾಗುತ್ತೆ. ಅದಕ್ಕೆ ಶಾಪಿಂಗ್ ಏನಾದ್ರೂ ಹೋಗ್ಬೇಕಾದಂತ ಸಂದರ್ಭ ಬಂದ್ರೆ ಈ ವಾರದಲ್ಲಿ ಸ್ಕಿಪ್ ಮಾಡ್ಬಿಡಿ, ಹೋಗ್ಲೇಬೇಡಿ. ಯಾಕಂದ್ರೆ ನಿಮ್ಮ ಕೈ ಕಂಟ್ರೋಲ್ ಅಲ್ಲಿ ಇರಲ್ಲ, ಖರ್ಚು ಮಾಡ್ತಾ ಇರ್ತೀರಾ. ಹಾಗಾಗಿ ಆ ತರದ್ದೇನು ಬೇಡ. ಇನ್ನು ಕೆಲಸ ಕಾರ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ, ಬಟ್ ಮಾಡಿ. ಇದರ ಒಂದು ಲಾಭ ಮುಂದಿನ ದಿನಗಳಲ್ಲಿ ನೀವು ಖಂಡಿತ ನೋಡ್ತೀರಾ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ಯಾಕಂದ್ರೆ ಪಂಚಮ ಶನಿ ಇದನ್ನಲ್ವಾ, ಸೋಮಾರಿತನ ಜಾಸ್ತಿ ಆಗ್ತಾ ಇದೆ. ಆದ್ರೆ ಗುರು ಬಂದ್ರೆ ಸ್ವಲ್ಪ ಕಮ್ಮಿ ಆಗತ್ತೆ. ಸೊ ವೇಟ್ ಮಾಡಿ. ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲ ಬರೋದಕ್ಕೆ ಇನ್ನೊಂದು ತಿಂಗಳು ವೇಟ್ ಮಾಡಿ, ಒಳ್ಳೇದಾಗತ್ತೆ. ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಪರಿಹಾರ ಅಂತ ಮಾಡೋದಾದ್ರೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳು ದಾನ ಕೊಡೋದು ಮರಿಬೇಡಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಸದ್ಯಕ್ಕೆ 7ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಕೆಲಸ ಕಾರ್ಯಗಳು ನೀವೇನೇನೆಲ್ಲ ಅನ್ಕೋತಿರೋ ಎಲ್ಲವೂ ಕೂಡ ಆಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಅದ್ಭುತವಾದ ಲಾಭ ಇದೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ 7ನೇ ಮನೆಯಲ್ಲಿದ್ದಾನೆ, ಸಪ್ತಮಾಧಿಪತಿಯಾದ ಬುಧ ಗ್ರಹ ಪಂಚಮದಲ್ಲಿರ್ತಾನೆ. ಹಾಗಾಗಿ ಓನ್ ಆಗಿ ಬಿಸ್ನೆಸ್ ಮಾಡೋರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೆ ಅನುಕೂಲ ಇದೆ. ಹಾಗೆ ಹಣಕಾಸಿನ ವಿಷಯದಲ್ಲೂ ಚೆನ್ನಾಗಿದೆ.
ಆದ್ರೆ ಖರ್ಚು ಜಾಸ್ತಿ ಇರುತ್ತೆ. ಯಾಕಂದ್ರೆ ಶುಕ್ರ ಗ್ರಹ 6ನೇ ಮನೇಲಿ ಕೂತ್ಕೊಂಡು 12ನೇ ಮನೆನ ನೋಡ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಖರ್ಚುಗಳು ಮಾಡ್ತೀರಾ. ಬಟ್ ಏನೇ ಖರ್ಚು ಮಾಡಿದ್ರು ಫೈನಾನ್ಷಿಯಲ್ ಏನು ಅಂತ ಸಮಸ್ಯೆ ಮುಗ್ಗಟ್ಟು ಅಂತಿರಲ್ಲ. ಒಂಥರ ಸಂತೋಷ ಇರುತ್ತೆ. 5ನೇ ಮನೆಯಲ್ಲಿ ರವಿ ಮತ್ತು ಮಂಗಳ ಗ್ರಹ ಇರೋದ್ರಿಂದ ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ. ದಶಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಒಂದೇ ಮನೆಯಲ್ಲಿ ಇರೋದ್ರಿಂದ ಇದನ್ನ ರಾಜಯೋಗ ಅಂತ ಕೂಡ ಕರಿಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಬದಲಾವಣೆಗಳಾಗುತ್ತೆ. ನಿಮ್ ಕೆಲಸದಲ್ಲಿ ಏನಾದ್ರೂ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನ ಮುಂದುವರಿಸಿ. ಈ ವಿಷಯವಾಗಿ ಏನೋ ಒಂದು ಒಳ್ಳೇದಾಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಹಾಗೆ ಪಂಚಮದಲ್ಲಿ ರವಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಬರುತ್ತೆ. ಒಳ್ಳೆ ಹೆಸರು ಬರುತ್ತೆ ನಿಮ್ಗೆ. ಯಾಕಂದ್ರೆ ದಶಮ ಅನ್ನೋದು ನಿಮ್ಗೆ ಒಳ್ಳೆ ಹೆಸರನ್ನ ಕೊಡುವಂತ ಭಾವ. ಈ ದಶಮಾಧಿಪತಿ ಜೊತೆ ಭಾಗ್ಯಾಧಿಪತಿ ಇದ್ರೆ ಒಳ್ಳೆ ಹೆಸರು ಸಿಗತ್ತೆ. ಈ ಏನು ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀರಾ ಇದು ಭವಿಷ್ಯದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಂದ ಸಂತೋಷ. ಪಂಚಮಾಧಿಪತಿ ಕುಜ ಪಂಚಮದಲ್ಲಿ ಇರೋದ್ರಿಂದ ಮಕ್ಕಳ ಒಂದು ವಿಷಯದಲ್ಲಿ, ಮಕ್ಕಳ ಒಂದು ಕೆಲಸ ಅಥವಾ ದೊಡ್ಡ ಮಕ್ಕಳಾದ್ರೆ ಅವರ ಕೆಲಸದಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಚಿಕ್ಕ ಮಕ್ಕಳಾದ್ರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡ್ತಾ ಇದಾರೆ. ಓದೋದ್ರಲ್ಲಾಗಿರ್ಬಹುದು ಅಥವಾ ಕ್ರೀಡೆಯಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ಮನರಂಜನಾ ಕಾರ್ಯಕ್ರಮಗಳು, ಈ ತರ ಯಾವುದೋ ಒಂದು ವಿಚಾರದಲ್ಲಿ ಅವರು ಸಾಧನೆ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಬಹಳ ಸಂತೋಷ ಇರುತ್ತೆ. ಹಾಗೆ ನಿಮ್ಗೆ 6ನೇ ಮನೆ ಅಧಿಪತಿ ಶುಕ್ರ ಗ್ರಹ 6ನೇ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದ್ ರೀತಿಯಲ್ಲಿ ಸಮಸ್ಯೆ ಇರಲ್ಲ. ಆದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ಕೆಲವರಿಂದ ನಿಮ್ಗೆ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಅಂದ್ರೆ ಶತ್ರುಗಳು, ಹಿತಶತ್ರುಗಳು ಅಂತ ಹೇಳ್ಬೋದು. ತುಂಬಾ ನಯವಾಗಿ ನಿಮಗೆ ಮನಸ್ಸಿಗೆ ಹರ್ಟ್ ಮಾಡೋಂಥದ್ದು, ನಯವಾಗಿ ಮಾತಾಡ್ತಾ ಕೆಲವರು ಮನಸ್ಸಿಗೆ ಬೇಜಾರಾಗುವಂಗ್ ಮಾತಾಡ್ತಾರಲ್ವಾ, ಅಂಥದ್ದು ಒಂದೆರಡು ಸನ್ನಿವೇಶಗಳು ಬರುತ್ತೆ. ಬಟ್ ಇಲ್ಲಿ ಏನಾಗತ್ತೆ ಅಂದ್ರೆ 5ನೇ ಮನೆಯಲ್ಲಿ ಕುಜ ಮತ್ತೆ ರವಿ ಇರೋದ್ರಿಂದ ಯಾವ್ದು ನಿಮ್ಗೆ ಏನು ಅನ್ಸಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಹಾಗನ್ಸತ್ತೆ, ಬೇಸರ ಆಗತ್ತೆ. ಆಮೇಲೆ ಅವ್ರನ್ನ ಇಗ್ನೋರ್ ಮಾಡಕ್ ಶುರು ಮಾಡ್ತೀರಾ. ಯಾಕಂದ್ರೆ ರವಿ ಮತ್ತು ಕುಜ ಗ್ರಹ 5ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮನ್ನ ನೀವು ಬಿಟ್ಕೊಡಕ್ಕೆ ಬಿಡಲ್ಲ. ಅಂದ್ರೆ ನಿಮ್ಮ ಸ್ವಾಭಿಮಾನ, ನಿಮ್ಮ ಗೌರವ ಇವುಗಳಿಗೆ ಧಕ್ಕೆ ಆಗೋದಕ್ಕೆ ಅವರಿಬ್ರು ಬಿಡೋದಿಲ್ಲ. ವಾಪಸ್ ಮಾತಾಡಿ ಅವ್ರನ್ನ ಸುಮ್ನಾಗಿಸ್ತೀರಾ, ಇಲ್ಲಾಂದ್ರೆ ಅವ್ರನ್ನ ಇಗ್ನೋರ್ ಮಾಡಿ. ನೋಡಿ, ಅಹಂಕಾರಕ್ಕೆ ಉದಾಸೀನ ಮದ್ದು. ನೀವು ಉದಾಸೀನ ಮಾಡಿದಾಗ್ಲೇ ಅವರ ಸೊಕ್ಕು ಅಲ್ಲೇ ಇಳಿದು ಬಿಡುತ್ತೆ. ಸೊ ಈ ತರದ್ದೇನೋ ಕೆಲವು ಸನ್ನಿವೇಶಗಳು ಉದ್ಯೋಗ ಕ್ಷೇತ್ರದಲ್ಲೂ ಅಷ್ಟೇ. ಕೆಲಸ ಮಾಡೋ ಸ್ಥಳದಲ್ಲಿ ಇಂಥವ್ರು ಯಾರಾದ್ರೂ ನಿಮ್ಗೆ ಸ್ವಲ್ಪ ಬೇಜಾರ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಸಣ್ಣ ಪಟ್ಟದ್ದು, ತಲೆ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ. ಇನ್ನು ಮನೆ ತಗೋಬೇಕು, ಸೈಟ್ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಖಂಡಿತ ತಗೋಬಹುದು. 4ನೇ ಮನೆ ಶನಿ ಇದ್ದಾನೆ. ಶನಿ ನಿಮ್ಗೆ ಧನಾಧಿಪತಿ. ನೋಡಿ, ತುಂಬಾ ಜನ ಶನಿ ಅಂದ್ರೆ ಬರೀ ಕೆಟ್ಟದ್ ಮಾಡ್ತಾನೆ ಅನ್ಕೋತಾರೆ. ಬಟ್ ಧನಸ್ಸು ರಾಶಿಯವರಿಗೆ ಶನಿ ಧನಾಧಿಪತಿ ಮತ್ತು 3ನೇ ಮನೆ ಅಧಿಪತಿ. 3ನೇ ಮನೆ ಅನ್ನೋದು ಪರಾಕ್ರಮ ಸ್ಥಾನ. ಚತುರ್ಥದ ಸ್ಥಾನದಲ್ಲಿ ಇಲ್ಲಿ ಶನಿ ಕುತ್ಕೊಂಡಾಗ ಏನಾಗುತ್ತೆ, ಧನಾಧಿಪತಿ. ನೀವು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ತೋರಿಸುತ್ತೆ. ಲಾಭಾಧಿಪತಿ 6ನೇ ಮನೆಯಲ್ಲಿ ಇದ್ದಾನೆ. ಲಾಭದ ಮಟ್ಟಿಗೆ ಬಿಸ್ನೆಸ್ ಅಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ 7ನೇ ಮನೆಯಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಏನಾದ್ರೂ ವ್ಯಾಜ್ಯಗಳನ್ನ ಸರಿ ಮಾಡ್ಕೋಬೇಕು, ಆಸ್ತಿ ವಿಚಾರವಾಗಿ ಅದನ್ನೇನಾದ್ರು ಮಾತಾಡ್ಬೇಕು ಅಂತಂದ್ರೆ ತುಂಬಾ ಒಳ್ಳೆ ಟೈಮು. ಈಗ ಮಾತಾಡಿ, ಭವಿಷ್ಯದಲ್ಲಿ ಬಹಳ ಒಳ್ಳೇದಾಗುವಂತಹ ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ. ಎಲ್ಲಾ ಕಾರ್ಯಗಳಲ್ಲೂ ಜಯವನ್ನ ಪಡಿತೀರಾ. ಹಾಗಾಗಿ ಈ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಸಮಸ್ಯೆಗಳಿದೆ, ಅದನ್ನ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಡ್ಬೇಕು. ಕೋರ್ಟು ಅದು ಇದು ಇದೆಲ್ಲ ಬೇಡ ಸಮಸ್ಯೆ. ಆತರ ಏನಾದ್ರು ನಿಮ್ಗೆ ಅನಿಸ್ತಾ ಇದ್ರೆ ಖಂಡಿತ ಈ ವಾರದಲ್ಲಿ ಮಾತಾಡಿ, ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಗುರು ದೃಷ್ಟಿ ಸಂಪೂರ್ಣವಾಗಿ ನಿಮ್ ರಾಶಿ ಮೇಲಿದೆ. ಇನ್ನೊಂದ್ ತಿಂಗಳಾದ್ರೆ ಗುರುವಿನ ಅನುಗ್ರಹ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಇದು ಪ್ರಶಸ್ತವಾದ ಸಮಯ. ಭವಿಷ್ಯ ಅಂದ್ರೆ 5ನೇ ಮನೆ, ಅಲ್ಲಿ ಕುಜ ಇದ್ದಾನೆ, ಭಾಗ್ಯಾಧಿಪತಿ ರವಿ ಇದ್ದಾನೆ. ಭವಿಷ್ಯದಲ್ಲಿ ಉಪಯೋಗವಾಗುವಂತಹ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೊಳ್ತೀರಾ. ಹಾಗಾಗಿ ಈ ವಿಷಯವಾಗಿ ಚೆನ್ನಾಗಿದೆ. ಇನ್ನು ಪರಿಹಾರ ಅಂತ ನೀವು ಮಾಡೋದಾದ್ರೆ ಎಲ್ಲಾ ಗ್ರಹಗಳಿಗೂ ಬೇಡ, ನೀವು ಮುಖ್ಯವಾಗಿ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಶುಕ್ರವಾರ ಅವರೆಕಾಳು ದಾನ ಕೊಡಿ. ಶನಿವಾರ ಎಳ್ಳೆಣ್ಣೆ ದೇವಸ್ಥಾನಕ್ಕೆ ಕೊಡಿ. ಯಾಕಂದ್ರೆ ಶನಿ 4ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಒಂಚೂರು ಬೇಜಾರಾಗೋದು, ಇನ್ನಾದ್ರೂ ಸಣ್ಣ ಪಟ್ಟದ್ದು, ಮನಸ್ಸಿನ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಾನೆ. ಬಟ್ ಕೆಲಸದ ಮೇಲೆ ಅವ್ನು ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಮಾಡೋದಿಲ್ಲ. ಸೊ ಇದೆರಡು ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ 4ನೇ ಮನೆಯಲ್ಲಿ 3 ಗ್ರಹಗಳು ಸ್ಥಿತರಾಗಿದ್ದಾರೆ. ಮೊದಲನೇದಾಗಿ ಅಷ್ಟಮಾಧಿಪತಿಯಾದ ರವಿ, ಚತುರ್ಥಾಧಿಪತಿಯಾದ ಕುಜ,
ಭಾಗ್ಯಾಧಿಪತಿಯಾದ ಬುಧ ಗ್ರಹ. ನೋಡಿ, ಸೈಟ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಪ್ರಾಪರ್ಟಿ ವಿಷಯದಲ್ಲಿ ಏನೋ ಒಂದು ಚುರು ಕಿರಿಕಿರಿ ಇದೆ, ವ್ಯಾಜ್ಯಗಳಿದೆ ಅಂತಿದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋ ಟೈಮ್ ಇದು ಅಂತ ಹೇಳ್ಬೋದು. ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ, ನಿವೇಶನ ತಗೋಬೇಕು, ಮನೆ ತಗೋಬೇಕು ಅನ್ಕೊಂಡಿದ್ರೆ ಅದಕ್ಕೆ ಬೇಕಾದಂತಹ ಅನುಕೂಲಗಳು ನಿಮ್ಗೆ ಒದಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿ ನಿಮ್ಗೆ ಬುಧ ಗ್ರಹ. ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗತ್ತೆ. ಹಾಗಾಗಿ ಈ ವಿಷಯವಾಗಿ ಒಂದಷ್ಟು ಶುಭ ಫಲಗಳನ್ನ ನೀವು ಪಡಿತೀರಾ. ಆದರೆ 4ನೇ ಮನೆ ಮಾತೃ ಸ್ಥಾನ, ಇಲ್ಲಿ ಅಷ್ಟಮಾಧಿಪತಿ ಇರೋದ್ರಿಂದ ನಿಮ್ಮ ತಾಯಿಯ ವಿಷಯವಾಗಿ ಏನೋ ಒಂದು ಬೇಸರ, ಏನೋ ಅವರ ಆರೋಗ್ಯದಲ್ಲಿ ತೊಂದರೆಗಳಾಗ್ತಾ ಇದೆ, ಅಥವಾ ಅವ್ರಿಗೆ ಈಗ ಆಲ್ರೆಡಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅನ್ಕೊಳ್ಳಿ, ಅದು ಉಲ್ಬಣವಾಗುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಅವರಿಗೆ BP ಇದೆ ಅಂದ್ರೆ ಅದು ಜಾಸ್ತಿ ಆಗ್ಬೋದು. ಹಾರ್ಟ್ ಪೇಷಂಟ್ ಆಗಿದ್ರೆ ಬಹಳ ಹುಷಾರಾಗಿ ನೋಡ್ಕೊಳ್ಳಿ. ಹೃದಯಕ್ಕೆ ಕಾರಕ ಸೂರ್ಯಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಬಟ್ ಆದರೆ ಈ ಮಕರ ರಾಶಿಗೆ ಅದು ಚತುರ್ಥ ಭಾವ. ಚತುರ್ಥ ಅಂತಂದ್ರೆ ಹಾರ್ಟ್ ಸ್ಥಾನ ಅಂತ ಹೇಳ್ಬೋದು. ಅಷ್ಟಮಾಧಿಪತಿ ಅಲ್ವಾ, ಅಷ್ಟಮಾಧಿಪತಿ ಇವನು ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಅವರನ್ನ ಹುಷಾರಾಗಿ ನೋಡ್ಕೊಳ್ಳಿ, ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ. ಆದ್ರೆ ನಿಮ್ಮ ಒಂದು ಕೆಲಸಕ್ಕೆ ಏನೂ ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಷಯ ಹೇಗಿರುತ್ತೆ ಅಂದ್ರೆ, ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ದುಡ್ಡು ಬರುತ್ತೆ, ಹಾಗೆ ಸ್ವಲ್ಪ ಖರ್ಚುಗಳು ಇರುತ್ತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಖರ್ಚುಗಳು ಇರುತ್ತೆ ನಿಮಗೆ. ಪಂಚಮದಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರೋದ್ರಿಂದ ಮಕ್ಕಳಿಂದ ಸಂತೋಷ. ಮಕ್ಕಳು ಯಾವುದೇ ಒಂದು ಕ್ಷೇತ್ರದಲ್ಲಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಯಾರಿಂದನೂ ಹೊಗಳಿಸ್ಕೊಂಡಿದ್ದಾರೆ, ಆ ರೀತಿ ನಿಮ್ಗೆ ಏನೋ ಒಂದು ಖುಷಿ ಆಗುವಂಥದ್ದು ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ. ಇನ್ನು ಉದ್ಯೋಗ ವಿಷಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದಂತಹ ಅಭಿವೃದ್ಧಿ ಇದೆ. ದಶಮಾಧಿಪತಿ ಆದಂತಹ ಶುಕ್ರ ಗ್ರಹ 5ನೇ ಮನೆಯಲ್ಲಿರೋದ್ರಿಂದ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದು ಸಕ್ಸಸ್ ಆಗುತ್ತೆ. ವಿಘ್ನಗಳು ಬರಲ್ಲ ಅಂತಲ್ಲ, ವಿಘ್ನಗಳು ಬರುತ್ತೆ. ಯಾಕಂದ್ರೆ ಇಲ್ಲಿ ದಶಮವನ್ನ ರವಿ ನೋಡ್ತಾ ಇದ್ದಾನೆ, ರವಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಬಟ್ ರವಿ ಯಾರು ನಿಮ್ಮ ರಾಶಿಗೆ? ಅವನು ಅಷ್ಟಮಾಧಿಪತಿ, ನಿಮ್ಮ ರಾಷ್ಟ್ರಾಧಿಪತಿಗೆ ಶತ್ರುವಾಗಿ ಸ್ವಲ್ಪ ನಿಮ್ಗೆ ಸಮಸ್ಯೆಗಳನ್ನ ಕೊಡಬಹುದು. ದಶಮ ಸ್ಥಾನ ಅವನ ನೀಚ ಸ್ಥಾನ ಕೂಡ ಆಗಿರೋದ್ರಿಂದ ವಿಘ್ನಗಳು, ತಡೆಗಳು ಬರುತ್ತೆ. ಬಟ್ ದಶಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನಲ್ಲ, ಭಾವವನ್ನ ನೀಚ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ, ಆದ್ರೆ ಭಾವಾಧಿಪತಿ ಚೆನ್ನಾಗಿದ್ದಾನೆ. ಈ ದಶಮ ಭಾವದ ಅಧಿಪತಿ ಶುಕ್ರ ಗ್ರಹ, ಅವನು ಸ್ವಕ್ಷೇತ್ರದಲ್ಲಿರೋದ್ರಿಂದ ಕೆಲಸಗಳು ಸಕ್ಸಸ್ ಆಗತ್ತೆ. ಏನೇ ವಿಘ್ನಗಳು ಬಂದ್ರು ಕಂಪ್ಲೀಟ್ ಮಾಡ್ತೀರಾ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಾನು ಮೊದಲೇ ಹೇಳ್ದೆ ಖರ್ಚುಗಳಾಗತ್ತೆ. ದುರ್ಗಾ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಳ್ಳೋದ್ರಿಂದ ಮನೆಯಲ್ಲಿ ಖರ್ಚುಗಳು ಕಮ್ಮಿ ಆಗುತ್ತೆ. ಹಾಗೆ ಮಾತಿಂದ ಆಗುವಂತಹ ದೋಷಗಳು ಕಮ್ಮಿ ಆಗುತ್ತೆ. ವಾಕ್ಸ್ಥಾನಕ್ಕೆ ರಾಹು ಬಂದಿರೋದ್ರಿಂದ ತುಂಬಾ ದಿನದಿಂದ ನಿಮ್ಗೆ ಈ ಸಮಸ್ಯೆ ಆಗ್ತದೆ. ನೀವೇನೋ ಮಾತಾಡ್ತೀರಾ, ಅದಿನ್ನೇನೋ ತೋಟ್ರೆ ಆಗ್ಬಿಡುತ್ತೆ, ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ಬಿಡುವಂಥದ್ದು. ಏನ್ ಮಾತಾಡಿದ್ರು ಅಲ್ಲೇನೋ ಸಮಸ್ಯೆ, ನೀವೇನ್ ಮಾತಾಡಿದ್ರು ತಪ್ಪು, ಒಳ್ಳೇದ್ ಮಾತಾಡಿದ್ರು ಕೂಡ ಅದ್ರಲ್ಲೇನೋ ಕೆಟ್ಟದ್ ಹುಡುಕ್ತಾ ಇದಾರೆ. ನಿಮ್ಮ ವ್ಯಕ್ತಿತ್ವವನ್ನ ತಿರುಚುವಂತಹ ಪ್ರಯತ್ನ ಮಾಡ್ತಾನೆ ರಾಹು ಗ್ರಹ. ಅದು ಯಾವ್ದ್ರಿಂದ? ಮಾತಿಂದ. ವಾಕ್ಸ್ಥಾನದಲ್ಲಿ ರಾಹು ಇದ್ರೆ, ಅದಕ್ಕೆ ಜಾತಕ ಆದ್ರೂ ಅಷ್ಟೇ, ವಾಕ್ಸ್ಥಾನದಲ್ಲಿ ರಾಹು ಇದ್ರೆ ಕಮ್ಮಿ ಮಾತಾಡಿ. ಅವ್ರು ಜಾಸ್ತಿ ಮಾತಾಡೋದ್ರಿಂದನೇ ಪ್ರಾಬ್ಲಮ್ ಮಾಡ್ಕೋತಾ ಇರ್ತಾರೆ. ಅದೇ ವಾಕ್ಸ್ಥಾನದಲ್ಲಿ ಕೇತು ಇದ್ರೆ ಅವ್ರ ಮಾತೇ ಆಡಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ವಿರುದ್ಧವಾದ ಕೆಲಸ ಮಾಡ್ಬೇಕು ನಾವು. 2ನೇ ಮನೆಯಲ್ಲಿ ಕೇತು ಇದ್ರೆ ಜಾಸ್ತಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಡಿ. 2ನೇ ಮನೇಲಿ ರಾಹು ಇದ್ರೆ ಮಾತು ಕಮ್ಮಿ ಮಾಡಿ. ನೋಡಿ, 2ನೇ ಮನೇಲಿ ಕೇತು ಇರೋರ್ಗೆ ಏನಂದ್ರೆ, ಯೂಶಲ್ ಆಗಿ ಅವ್ರು ಪಾಪ ಯಾರಾದ್ರೂ ಏನಾದ್ರು ಬೈದಾಗ, ಯಾರಾದ್ರೂ ಅಂದಾಗ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ಆಮೇಲೆ ಅಂತ ಅನ್ಕೋತಾರೆ, ನಾನು ಯಾಕೆ ಏನು ಮಾತಾಡ್ಲಿಲ್ಲ, ಹಿಂಗ್ ಹೇಳ್ಬೋದಿತ್ತಲ್ವಾ, ಹಂಗ್ ಹೇಳ್ಬೋದಿತ್ತಲ್ಲ. ಏನು ಮಾತಾಡದೆ ಇರೋದ್ರಿಂದನೇ ನಿಮ್ಗೆ ಪದೇ ಪದೇ ನಿಮ್ಮನ್ನ ಹರ್ಟ್ ಮಾಡೋದು, ನಿಮ್ಗೆ ಬೇಜಾರಾಗೋ ತರ ಮಾತಾಡೋದು, ಇದೆಲ್ಲ ಮಾಡ್ತಿರ್ತಾರೆ. ಮಾತಾಡೋದ್ ಕಲಿಬೇಕು. ಸಹಜವಾಗಿ ಕಾಂಬಿನೇಷನ್ಗಳು ಹೀಗೆ ಬರುತ್ತೆ. ಮಕರ ರಾಶಿಯವರು ಆದಷ್ಟು ಕಮ್ಮಿ ಮಾತಾಡಿ. ಅದು ಸ್ವಲ್ಪ ನಿಮ್ಮನ್ನ ಕಂಡ್ರೆ ಆಗಲ್ಲ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಟಾರ್ಗೆಟ್ ಮಾಡ್ತಿರ್ತಾರಲ್ಲ, ಅಂತವ್ರ ಹತ್ರ ಅಂತೂ ನೀವು ಮಾತೇ ಆಡಕ್ ಹೋಗ್ಬೇಡಿ. ಜಾಸ್ತಿ ಹೊತ್ತು ಅವ್ರ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದು ಇದ್ರೆ ಏನು ಮಾಡಕ್ ಹೋಗ್ಬೇಡಿ ಅಷ್ಟೇ. ಇದು ಬೇರೆ ಏನು ಸಮಸ್ಯೆ ಇಲ್ಲ, ಎಲ್ಲಾ ವಿಷಯದಲ್ಲೂ ಚೆನ್ನಾಗಿದೆ. ಉದ್ಯೋಗದ ವಿಷಯದಲ್ಲಿ ಮೇನ್ ಆಗಿ ಚೆನ್ನಾಗಿದೆ. ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ರಿಸ್ಕ್ ಇರುತ್ತೆ ಸ್ವಲ್ಪ. ಮನೆಯಲ್ಲಿ ವಯಸ್ಸಾದವ್ರಿದ್ರೆ ಅವ್ರದ್ದು ಹೆಲ್ತ್ ಬಗ್ಗೆ ಕಾಳಜಿ ಮಾಡ್ಬೇಕು, ಇದೆಲ್ಲ ಸ್ವಲ್ಪ ಇರುತ್ತೆ. ಆದ್ರೆ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀರಾ ಅಂತ ಹೇಳ್ಬೋದು. ಹಾಗೆ 4ನೇ ಮನೆಯಲ್ಲಿ ಕುಜ ಮತ್ತು ರವಿ ಇರೋದ್ರಿಂದ ಸ್ವಲ್ಪ ನಿದ್ರಾಹೀನತೆ ಬರುತ್ತೆ. ತುಂಬಾ ಯೋಚನೆಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ನಿದ್ರಾಹೀನತೆ ಆ ತರದ್ದೆಲ್ಲ ಬರುತ್ತೆ. ನೀವು ಈ ವಾರದ ಶನಿವಾರ ಎಳ್ಳು, ಹೆಸರು ಕಾಳು ಮತ್ತು ಒಣ ಅವರೆಕಾಳು, ಈ 3 ಧಾನ್ಯಗಳನ್ನ ದೇವಸ್ಥಾನಕ್ಕೆ ಕೊಡಿ.
ಹಾಗೆ ದುರ್ಗಾ ಅಷ್ಟೋತ್ತರ ಹೇಳೋದು ಮರಿಬೇಡಿ, ಡೈಲಿ ಹೇಳ್ಕೊಳ್ಳಿ ಅದನ್ನ. ಇದರಿಂದ ನಿಮ್ಗೆ ಧೈರ್ಯ ಬರುತ್ತೆ, ಮತ್ತೆ ಏನು ಕಿರಿಕಿರಿ ಆಗುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ತೃತೀಯ ಭಾವದಲ್ಲಿ ಕುಜ ಮತ್ತು ರವಿ ಹಾಗೆ ಬುಧ ಗ್ರಹ, 3 ಗ್ರಹಗಳಿದ್ದಾರೆ. ಪಂಚಮಾಧಿಪತಿಯಾದಂತಹ ಬುಧ ಗ್ರಹ ತೃತೀಯ ಭಾವದಲ್ಲಿದ್ದಾನೆ, ಸಪ್ತಮಾಧಿಪತಿಯಾದ ರವಿ ಕೂಡ ತೃತೀಯ ಭಾವದಲ್ಲಿದ್ದಾನೆ. ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಲಾಭ ಈ ವಾರದಲ್ಲಿ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ. ಆದ್ರೆ ತುಂಬಾ ಚೆನ್ನಾಗಿದೆ ಟೈಮು ಅಂತ ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಮಾಡೋದು ರವಿನೇ. ಓವರ್ ಕಾನ್ಫಿಡೆನ್ಸ್ ಇಂದ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳೋ ಯೋಚನೆಗಳು ಬರುತ್ತೆ. ಏನು, ಈಗ ಮಾಡ್ತಾ ಇರೋ ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಮಾಡೋಣ, ಅಥವಾ ಯಾವುದೋ ಒಂದಕ್ಕೆ ಇನ್ವೆಸ್ಟ್ ಮಾಡೋಣ, ಯಾವುದೋ ಒಂದು ಕಂಪನಿಗೆ ಇನ್ವೆಸ್ಟ್ ಮಾಡೋಣ, ಈ ತರದ್ದೆಲ್ಲ ಯೋಚನೆಗಳು ಬರುತ್ತೆ. ದಯವಿಟ್ಟು ಇಂತಹ ನಿರ್ಧಾರಗಳನ್ನ ತಗೋಬೇಡಿ. ಈ ವಾರ ಚೆನ್ನಾಗಿದೆ, ಆದ್ರೆ ಭವಿಷ್ಯದಲ್ಲಿಯೂ ಅದೇ ತರ ಒಳ್ಳೇದೇ ಆಗತ್ತೆ ಅಂತ ಅನ್ಕೋಬೇಡಿ. ಸ್ವಲ್ಪ ಸಮಸ್ಯೆಗಳು ಬರಬಹುದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ದುಡ್ಡನ್ನ ಇನ್ವೆಸ್ಟ್ ಮಾಡುವಂತಹ ಒಂದು ಕೆಲಸ ಮಾಡಬೇಡಿ, ಹಾಗೆ ಯಾರಿಗೂ ದುಡ್ಡು ಕೊಡಬೇಡಿ. ಯಾಕಂದ್ರೆ ಇಲ್ಲಿ 3ನೇ ಮನೆ ನಿಮ್ಮ ಮನಸ್ಸು, ಅತಿಯಾದ ಒಂದು ಆತ್ಮವಿಶ್ವಾಸ ಜಾಸ್ತಿ ಆದಾಗ ಏನಾಗುತ್ತೆ, ಎಲ್ಲದೂ ಒಳ್ಳೇದಾಗತ್ತೆ. ಯಾರೋ ಬಂದು ದುಡ್ಡು ಕೇಳಿದ್ರು ಕೂಡ ಕೊಡ್ತಾನೆ ಬಿಡು, ನನಗೆ ಆತ್ಮವಿಶ್ವಾಸ ಇದೆ, ನಂಗೆ ನಂಬಿಕೆ ಇದೆ. ಅದು ಎಷ್ಟರ ಮಟ್ಟಿಗಿರ್ಬೇಕು ಅಷ್ಟರ ಮಟ್ಟಿಗಿರ್ಬೇಕು. ಹಾಗಾಗಿ ಈ ವಿಷಯದಲ್ಲಿ ತುಂಬಾ ಎಚ್ಚರಿಕೆ. ಯಾಕಂದ್ರೆ ಗುರು ಇನ್ನೇನು 6ನೇ ಮನೆಗೆ ಹೋಗ್ತಾ ಇರೋ ಟೈಮ್, ಯಾವುದೋ ಒಂದು ರೂಪದಲ್ಲಿ ನಿಮ್ಮ ದುಡ್ಡು ನಿಮ್ಮನ್ನ ಬಿಟ್ಟು ಹೋಗೋ ಹಾಗೆ ಮಾಡ್ತಾನೆ. ಇಲ್ಲ ಎಲ್ಲೋ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾನೆ. ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದ್ ಬಿಡಿ, ಸೈಟ್ ತಗೊಂಡ್ರಿ, ಮನೆ ತಗೊಂಡ್ರಿ, ಓಕೆ. ನೋಡಿ 4ನೇ ಮನೇಲಿ ಶುಕ್ರ ಇದ್ದಾನೆ. ಕಾರ್ ತಗೋತೀರಾ, ಮನೆ ತಗೋತೀರಾ, ಅಥವಾ ಏನಾದ್ರೂ ಸೈಟ್ ಏನಾದ್ರು ತಗೋತೀರಾ, ಅವಾಗ್ಲೂ ನಿಮ್ ಹತ್ರ ಇರೋ ದುಡ್ಡು ಖಾಲಿ ಆಗುತ್ತೆ. ಬಟ್ ಎಲ್ಲೋ ಒಂದು ಒಳ್ಳೆ ಕಡೆ, ಒಂದು ಒಳ್ಳೆ ವಸ್ತು ಅಥವಾ ಒಳ್ಳೆ ಜಾಗ, ಒಂದು ಒಳ್ಳೆದಕ್ಕೆ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಅದೆಲ್ಲೂ ಹೋಗಲ್ಲ. ಅಂತದಕ್ ಮಾಡಿ. ಶುಕ್ರ ಪ್ರಬಲನಾಗಿದ್ದಾನೆ, ಚತುರ್ಥದಲ್ಲಿದ್ದಾನೆ, ಒಳ್ಳೇದ್ ಮಾಡ್ತಾನೆ. ಬಟ್ ಬೇರೆ ಯಾವುದೋ ಬಿಸ್ನೆಸ್ ಅಂತ, ಇನ್ಯಾವುದೋ ಚೀಟಿ ವ್ಯವಹಾರ, ಇನ್ನೇನೋ ಏನೋ ಆ ತರದಕ್ಕೆ ಯಾವುದಕ್ಕೂ ಇನ್ವೆಸ್ಟ್ ಮಾಡ್ಬೇಡಿ, ಯಾರಿಗೂ ಕೊಡಬೇಡಿ. ಬೇರೆಯವ್ರ ಹತ್ರ ದುಡ್ಡನ್ನ ಕೊಟ್ರೆ ಅದು ಹೋಯ್ತು ಅಂತ ಅರ್ಥ. 6ನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ. 6ನೇ ಮನೆಗೆ ಇನ್ನೊಂದು ತಿಂಗಳಲ್ಲಿ 6ನೇ ಮನೆ ಗುರು, ಇವಾಗ ಗುರು ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇರೋದು ಎಷ್ಟು ಪ್ರಬಲನೋ, 6ನೇ ಮನೆ ಗುರು ಬರ್ತಾ ಇರೋದು ಅಷ್ಟೇ ದುರ್ಬಲ. ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಕುಂಭರಾಶಿಯವರಿಗೆ. ಸೊ ಹುಷಾರಾಗಿರಿ. ಇನ್ನು ಕೆಲಸ ಅಂತ ಬಂದಾಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಬಟ್ ಜವಾಬ್ದಾರಿಗಳನ್ನೂ ಅಷ್ಟೇ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ, ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಹಾಗಾಗಿ ಕೆಲಸನೆಲ್ಲ ಸ್ವಲ್ಪ ಹಾಗೆ ಬಿಡು, ನಾಳೆ ಮಾಡ್ತೀನಿ ಅಂತ ಹಾಗೆ ಬಿಡ್ತೀನಿ. ಹಂಗೆಲ್ಲ ಮಾಡಬೇಡಿ. ಆದಷ್ಟು ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿ. ಏನಾಗಿದೆ ಗೊತ್ತಾ, ರಾಶ್ಯಾಧಿಪತಿ ಪಾಪಕರ್ತರಿಯಲ್ಲಿ ಇದ್ದಾನೆ. ಹಾಗಾಗಿ ಸ್ವಲ್ಪ ನೋಡಿ, ರಾಶಿಯಲ್ಲಿ ಕೂತ್ಕೊಂಡಿರುವಂತ ರಾಹು, ಶನಿಯಿಂದ ಹಿಂದಿನ ಮನೆಯಲ್ಲಿ ರಾಹು, ಮುಂದಿನ ಮನೆಯಲ್ಲಿ ರವಿ ಕುಜ. ಅದೇನಾಗುತ್ತೆ, ಶನಿ ಪಾಪಕರ್ತರಿ ಅಲ್ಲೇ ಓಡಲ್ಲ. ರಾಹು ಒಂದ್ ಕಡೆ ಡಿಸ್ಟರ್ಬ್ ಮಾಡ್ತಾನೆ, ಗೊಂದಲ ಸೃಷ್ಟಿ ಮಾಡ್ತಾನೆ. ರವಿ ಏನ್ ಮಾಡ್ತಾನೆ, ಸ್ವಲ್ಪ ವಿರುದ್ಧವಾಗಿ ನಿಮ್ಗೆ ಫಲ ಕೊಡ್ತಾನೆ. ಹಾಗಾಗಿ ಸಹಜವಾಗಿ ಇದೆಲ್ಲ ಆಗುತ್ತೆ. ಬಟ್ ಇವತ್ತಿನ ಕೆಲಸ ಇವತ್ತೇ ಮಾಡ್ಬೇಕು, ನಾಳೆ ಕೆಲಸ ನಾಳೆ ಮಾಡ್ಬೇಕು, ಆದಷ್ಟು ಕೆಲಸ ಬೇಗ ಕಂಪ್ಲೀಟ್ ಮಾಡ್ಬೇಕು, ಇದ್ರ ಕಡೆ ಗಮನ ಕೊಡಿ. ಇನ್ನು ದಶಮಾಧಿಪತಿ ನಿಮ್ಗೆ ಮಂಗಳನೇ ಆಗಿರೋದ್ರಿಂದ ಕೆಲಸದಲ್ಲಿ ಬೇರೆಯವರಿಂದ ಯಾವ ಸಮಸ್ಯೆನೂ ಬರಲ್ಲ. ಅಂದ್ರೆ ಅವರಿಂದ ಸಮಸ್ಯೆ ಆಯ್ತು, ಇವರಿಂದ ಸಮಸ್ಯೆ ಆಯ್ತು, ಅದ್ರಲ್ಲಿ ಏನಿಲ್ಲ. ಕೆಲಸ ಏನಾದ್ರು ಹಾಗೆ ಉಳಿದ್ರೆ ಅದು ನಿಮ್ಮಿಂದಾನೆ. ಅಂದ್ರೆ ಮನಸ್ಥಿತಿ, ಮಾಡೋಣ ಬಿಡು ಅನ್ನುವಂಥ ಒಂದು ಕೇರ್ಲೆಸ್ ಆಗಿರ್ಬಹುದು, ಇದರಿಂದ ಆಗ್ಬೋದು. ಬಿಟ್ರೆ ಬೇರೆ ಏನ್ ಸಮಸ್ಯೆ ಇಲ್ಲ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ಕುಂಭರಾಶಿಯವರಿಗೆ ಶುಭ ಅಶುಭ ಎರಡೂ ಇದೆ ಈ ವಾರದಲ್ಲಿ. ಆಮೇಲೆ ನೋಡಿ, ಸಪ್ತಮಾಧಿಪತಿ 3ನೇ ಮನೇಲಿದ್ದಾನೆ. ಸ್ವಲ್ಪ ಸಂಗಾತಿ ಜೊತೆ ಕಿರಿಕಿರಿ ಆಗ್ಬಹುದು, ಮನಸ್ತಾಪಗಳಾಗಬಹುದು, ಸಣ್ಣ ಪುಟ್ಟದ್ದು. ದೊಡ್ಡದಾಗೋದಕ್ಕೆ ಬಿಡಬೇಡಿ ಅಷ್ಟೇ. ಪರಿಹಾರ ಮಾಡ್ಕೊಳ್ಳಿ. ಮೈನ್ ಆಗಿ ಈ ವಾರದ ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ಈ ಎರಡನ್ನೂ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಇಲ್ಲಿ ರವಿ ಮತ್ತು ಮಂಗಳ ಗ್ರಹ ನಿಮ್ಗೆ ಸ್ವಲ್ಪ ಶುಭ ಅಶುಭ ಎರಡೂ ಫಲವನ್ನ ಕೊಡ್ತಾ ಇರೋದ್ರಿಂದ ನೀವು
ನಿಮ್ಮ ರಾಶ್ಯಾಧಿಪತಿಗೆ ಹೆಚ್ಚು ಪರಿಹಾರ ಮಾಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ನೀವು ಯೋಚನೆ ಮಾಡ್ಬೇಕು, ಡಿಸಿಷನ್ ತಗೋಬೇಕು ಅಂದ್ರೆ ನೀವು ರಾಶ್ಯಾಧಿಪತಿಗೆ ಮೊದಲು ಪರಿಹಾರ ಮಾಡ್ಬೇಕು. ಶನಿವಾರ ಎಳ್ಳು ಮತ್ತು ಹೆಸರು ಕಾಳು ದಾನ, ಹಾಗೆ ದುರ್ಗಾ ಅಷ್ಟೋತ್ತರ, ಗಣಪತಿ ಅಷ್ಟೋತ್ತರ ಇದೆರಡನ್ನು ಮಾಡಿ. ಯಾಕಂದ್ರೆ ರಾಹು ಏನ್ ಮಾಡ್ತಾನೆ, ಕನ್ಫ್ಯೂಸ್ ಮಾಡ್ತಾನೆ ನಿಮ್ನ. ಯಾವುದೇ ಒಂದು ನಿರ್ಧಾರ ತಗೊಳ್ಳೋ ವಿಷಯದಲ್ಲಿ ತಗೊಳ್ಳ ಬೇಡವಾ ಈ ತರ ತುಂಬಾ ಕನ್ಫ್ಯೂಸ್ ಮಾಡ್ತಾನೆ. ಹಾಗಾಗಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಯಾಕಂದ್ರೆ ಗಣಪತಿ ಅಷ್ಟೋತ್ತರ ಯಾಕೆ ಹೇಳ್ಬೇಕು ಅಂದ್ರೆ, ಇಲ್ಲಿ 7ನೇ ಮನೆಯಲ್ಲಿರೋ ಕೇತು ವಿಘ್ನಗಳನ್ನು ಉಂಟು ಮಾಡ್ತಾನೆ. ಆ ವಿಘ್ನ ನಿವಾರಣೆಗೆ ಗಣಪತಿಯ ಒಂದು ಅಷ್ಟೋತ್ತರ ಇದೆಲ್ಲ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ 2ನೇ ಮನೆಯಲ್ಲಿ ರವಿ ಮತ್ತು ಕುಜಗ್ರಹ ಬಹಳ ಶುಭ. ಯಾವ ವಿಷಯದಲ್ಲಿ ಅಂದ್ರೆ, ಮೊದಲನೇದಾಗಿ ಕೆಲಸದ ವಿಷಯದಲ್ಲಿ. ಯಾರಿಗೆ ಮೀನರಾಶಿಯವರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಗೆ ಉದ್ಯೋಗ ಅಧಿಪತಿನೇ ರವಿ. ನೋಡಿ, ಉದ್ಯೋಗಕ್ಕೆ ಕಾರಕನು ರವಿನೇ. ರವಿ ಮತ್ತು ಶನಿ ಇಬ್ರು ಬರ್ತಾರೆ. ಈಗ ಉದ್ಯೋಗದಲ್ಲಿ ನಮ್ಗೆ ದುಡಿಬೇಕು, ಅವಕಾಶ ಬೇಕು ಅಂದ್ರೆ ಅದನ್ನ ಕೊಡೋನು ಶನಿ ಗ್ರಹ. ಹಾಗೆ ಉದ್ಯೋಗದಲ್ಲಿ ಒಂದು ಒಳ್ಳೆ ಹೆಸರು ಕೊಡೋನು ರವಿ ಗ್ರಹ. ಸೊ ಇಲ್ಲಿ ಉದ್ಯೋಗಾಧಿಪತಿ 2ನೇ ಮನೆಗೆ ಬಂದಿರೋದ್ರಿಂದ ಯಾರಿಗೆ ಕೆಲಸ ಇಲ್ಲ, ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಅವರಿಗೆ ಕೆಲಸ ಸಿಗೋ ಸಾಧ್ಯತೆ ಇದೆ. ಮತ್ತು ಹಣಕಾಸಿನ ವಿಷಯದಲ್ಲಿ ತುಂಬಾ ಒಳ್ಳೆ ಬೆಳವಣಿಗೆ ಆಗುತ್ತೆ. ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೋ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬರುತ್ತೆ, ಅಭಿವೃದ್ಧಿ ಆಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ. ಆಮೇಲೆ ಕೆಲಸದಲ್ಲಿ ತುಂಬಾ ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡೋದ್ರಿಂದ ಒಳ್ಳೆ ಹೆಸರು ಬರುತ್ತೆ. ಮಾತಿನ ಮೂಲಕ ಕಾರ್ಯಸಿದ್ಧಿ. ನಿಮ್ಗೆ ಕೆಲಸದ ವಿಷಯವಾಗಿ ಮಾತಾಡ್ಬೇಕು, ಪ್ರಮೋಷನ್ ವಿಷಯವಾಗಿ ಮಾತಾಡ್ಬೇಕು, ಸ್ಯಾಲ್ರಿ ಜಾಸ್ತಿ ಆಗೋದ್ರ ಬಗ್ಗೆ ನಿಮ್ ಬಾಸ್ ಹತ್ರ ಮಾತಾಡ್ಬೇಕು, ಹಣಕಾಸಿನ ವ್ಯವಹಾರದ ಬಗ್ಗೆ ಏನೋ ಮಾತಾಡೋದಿದೆ, ಅಥವಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳಿದೆ, ನಿಮ್ಮ ಸಹೋದರ ಸಹೋದರಿ ಜೊತೆ ಮಾತುಕತೆಗಳು ಆಡ್ಬೇಕು, ಒಪ್ಪಂದಗಳು ಮಾಡ್ಕೋಬೇಕು. ಈ ತರ ಯಾವುದೇ ಮಾತುಕತೆಗಳಿದ್ರು ಕೂಡ ಈ ವಾರದಲ್ಲಿ ಈ ವಿಷಯದಲ್ಲಿ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮಾತಾಡಿ, ನಿಮ್ಮ ಮಾತಿಂದ ಕೆಲಸ ಕಾರ್ಯ ಸಿದ್ಧಿ. ಹಾಗೆ 2ನೇ ಮನೆಯಲ್ಲಿ ಇರ್ತಕ್ಕಂತಹ ಬುಧ ಗ್ರಹ ನೋಡಿ, ಚತುರ್ಥಾಧಿಪತಿ. ಯಾವ್ದಾದ್ರು ಪ್ರಾಪರ್ಟಿ ಸೇಲ್ಗಿಟ್ಟಿದ್ದೀರಾ, ಸೇಲ್ ಆಗ್ತಾ ಇಲ್ಲ, ನಿಮ್ಗೆ ಹಣಕಾಸಿನ ಒಂದು ಅವಶ್ಯಕತೆ ಇದೆ ಅಂತಿದ್ರೆ ಈ ಪ್ರಾಪರ್ಟಿ ಸೇಲ್ ಆಗಿ ನಿಮ್ ಕೈಗೆ ಹಣ ಬರೋ ಸಾಧ್ಯತೆ ಇದೆ. ಅಥವಾ ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ತಗೋಬೇಕು, ತಗೊಳ್ಳೋಕೆ ಏನೋ ಒಂದು ನಿಮ್ಗೆ ಲೋನ್ ಆಗ್ಬೇಕು, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಈ ತರದ್ದೆಲ್ಲ ಸಮಸ್ಯೆ ಇದ್ರೆ ಈ ವಾರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆನೂ ಇದೆ. ಯಾಕಂದ್ರೆ ಲೋನ್ ಅಂದ್ರೆ 6ನೇ ಮನೆ, ಸಾಲ. ಈ 6ನೇ ಮನೆ ಅಧಿಪತಿ ಧನಸ್ಥಾನ, ಋಣಸ್ಥಾನಾಧಿಪತಿ ಧನಸ್ಥಾನಕ್ಕೆ ಬಂದಾಗ ಋಣದಿಂದ ಧನ. ಒಂದ್ ಕಡೆ ದುಡ್ಡು ಬಂತು, ಇನ್ನೊಂದ್ ಕಡೆ ಸಾಲ ಆಯ್ತು, ಅದು ಬೇರೆ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಆ ತರ ಲೋನ್ಗೆ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಪರ್ಟಿ ತಗೊಳ್ಳೋದಕ್ಕೆ, ಸೇಲ್ ಮಾಡೋದಕ್ಕೆ ಎರಡಕ್ಕೂ ಅತ್ಯುತ್ತಮವಾದ ಸಮಯ ಇದು. ಅನುಕೂಲಗಳು, ಅವಕಾಶಗಳು ಎಲ್ಲ ಸಿಕ್ಕತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೊಂದು ಒಳ್ಳೆ ಗೌರವ, ಮರ್ಯಾದೆ, ಅಧಿಕಾರ ಪ್ರಾಪ್ತಿ ಆಗುವಂಥದ್ದು. ಅಲ್ಲಿ ಏನೋ ನಿಮ್ಗೆ ಟೀಮ್ ಲೀಡರ್ ಆಗಿಯೋ ಅಥವಾ ಇನ್ನೇನೋ ಒಂದು ಜವಾಬ್ದಾರಿಯನ್ನ ನಿಮ್ಗೆ ಕೊಡೋದ್ರ ಮೂಲಕ ನಿಮ್ಮ ಸಾಮರ್ಥ್ಯವನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ, ನೀವು ಎಷ್ಟು ಒಳ್ಳೆ ಕೆಲಸಗಾರರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಅಥವಾ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ ಇದೆ. ಕುಟುಂಬದಲ್ಲಿ ಬಹಳ ಬಹಳ ಅವಶ್ಯಕತೆಗಳು ಏನಿತ್ತು ಆ ಅವಶ್ಯಕತೆಗಳನ್ನ ಪೂರೈಸುವುದರ ಮೂಲಕ ಒಂಥರ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಎರಡೂ ಇರುತ್ತೆ ಅಂತ ಹೇಳ್ಬೋದು. ಭಾಗ್ಯಾಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂಥದ್ದು, ಇದರಿಂದ ಮನಸ್ಸಿಗೆ ಬಹಳ ಖುಷಿ, ಸಂತೋಷ. ಕೆಲವರ ಹತ್ರ ಮಾತಾಡ್ಬೇಕಾಗಿತ್ತು, ನೇರವಾಗಿ ಏನೋ ಹೇಳ್ಬೇಕಾಗಿತ್ತು, ಅದನ್ನ ಹೇಳಕ್ಕಾಗದೆ ಸುಮ್ಮನೆ ಇದ್ರಿ. ಅಂತಹ ಮಾತುಗಳು ಅಂದ್ರೆ ಹಿಡಿದಿಟ್ಟುಕೊಂಡಂತಹ ಮಾತುಗಳನ್ನ ಮಾತಾಡಿ ನೋಡಿ, ಬಹಳ ನಿರಾಳ ಆಗುತ್ತೆ. ಏನೋ ಹೇಳ್ಬೇಕು ಅನ್ನೋದಿರುತ್ತೆ, ಹೇಳಕ್ ಆಗ್ತಲ್ಲ, ಹೇಳಿದ್ರೆ ಏನ್ ತಿಳ್ಕೊತಾರ, ಅದೆಲ್ಲ ಆ ತರ ನೀವು ನೇರವಾಗಿ ಮಾತಾಡೋದ್ರ ಮೂಲಕ ಒಂಥರ ಮನಸ್ಸಿಗೆ ನಿರಾಳತೆ, ಸಮಾಧಾನ ಇದೆಲ್ಲವೂ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪ್ರಸ್ತುತ ಗುರು 4ನೇ ಮನೆಗಿದ್ದಾನೆ, ಇನ್ನೇನು 5ನೇ ಮನೆಗೆ ಹೋಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ. ಮೀನರಾಶಿಯವರಿಗೆ ಕಷ್ಟದಲ್ಲಿ ಇದ್ರಿ ಅಂದ್ರೆ ಆ ಕಷ್ಟದಿಂದ ಪಾರ ಆಗ್ತೀರಾ, ಎಲ್ಲವೂ ಒಳ್ಳೇದಾಗತ್ತೆ, ಶುಭ ಕಾರ್ಯಗಳಾಗತ್ತೆ, ವಿವಾಹ, ಸಂತಾನ ಇತ್ಯಾದಿ ವಿಚಾರಗಳಲ್ಲಿ ಮುಂದೆ ಎಲ್ಲವೂ ಕೂಡ ಒಳ್ಳೇದಾಗುವಂತ ಸಾಧ್ಯತೆ. ಈ ವಾರ ಅಂತೂ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳು, ಹಣಕಾಸಿನ ವಿಷಯ ಪ್ರತಿಯೊಂದರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು. ಹಾಗಾಗಿ ಮೀನರಾಶಿಯವರಿಗೆ
ಈ ವಾರ ಅತ್ಯಂತ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಶನಿಗೆ ಮಾತ್ರ ಪರಿಹಾರವನ್ನ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೂ ನಿಮ್ಮ ರಾಶಿಯಲ್ಲಿರೋದ್ರಿಂದ 7.5 ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ರೆ ಆ ಒಂದು ಪ್ರಭಾವ ಸಮಟೈಮ್ಸ್ ಜಾಸ್ತಿ ಆಗತ್ತೆ, ಸಮಟೈಮ್ಸ್ ಕಮ್ಮಿ ಆಗತ್ತೆ. ಆದ್ರೆ ಗುರು ಬದಲಾವಣೆಯಿಂದ ನಿಮ್ಗೆ ಆ ಒಂದು 7.5 ಪ್ರಭಾವ ಕೂಡ ಕಮ್ಮಿ ಆಗತ್ತೆ. ಆದ್ರೂ ಶನಿಗೆ ಪರಿಹಾರ ಅಂತ ಶನಿವಾರ ಎಳ್ಳೆಣ್ಣೆಯನ್ನ ಡೊನೇಟ್ ಮಾಡಿ, ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.